ಈ ಟಿ ವಿಲಿ ಅಡ್ವರ್ಟೈಸ್ ಮಾಡೋ ಸೋಪು 62 TFM ಇರುತ್ತೆ, ಅಂದರೆ ನಾಯಿನೂ ತೊಳೆಯೋಕ್ಕಾಗಲ್ಲ ಅದರಲ್ಲಿ. ದಿಸ್ ಈಸ್ ಅ ಫ್ಯಾಕ್ಟ್. ಇವಾಗ ಮದುವೆ ಆಗೋ 40%, ಅಂದರೆ 100ರಲ್ಲಿ 40% ಜೋಡಿಗೆ ಮಕ್ಕಳಾಗ್ತಾ ಇಲ್ಲ. ಕಾಮನ್ ಆಗೋಯ್ತು. ಕಾಫಿನ ಬೆಳೀತಿದ್ದಂತಹ ದೇಶಗಳು ಈ ಕಾಫಿ ಬೀಜನ ಆಚೆಗಡೆ ಸಾಕ್ಸೋಕ್ಕೂ ಬಿಡ್ದಂಗೆ ಇದನ್ನು ಚಿನ್ನ ಬೆಳ್ಳಿ ಥರ ಕಾಪಾಡ್ಕೊಂಡಿದ್ದಂತಹ ಒಂದು ಕಾಲನೂ ಕೂಡ ಇದೆ. ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ, ಇನ್ಸ್ಟಂಟ್ ಮೂಡನ್ನು ಸರಿ ಮಾಡುತ್ತೆ, ನಿಮ್ಮ ಲಿವರಿಂದ ಫ್ಯಾಟ್ನ ತೆಗಿತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ, ಹಾರ್ಟ್ ಅಟ್ಯಾಕ್ ರಿಸ್ಕ್ನ ಕಮ್ಮಿ ಮಾಡುತ್ತೆ, ಆ್ಯಂಡ್ ನಿಮ್ಮ ಎನರ್ಜಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ. ಆದರೆ ಆ ಕಾಫಿನ ನಾವೇನು ಮಾಡಿದ್ವಿ, ಹಾಳು ಮಾಡಿಬಿಟ್ವಿ. ಯಾಕೆ ಅಂತಂದರೆ ಅದಕ್ಕೆ ಸಕ್ಕರೆ ಹಾಕೋದು, ಹಾಲು ಹಾಕೋದು. ಯಾಕೆಂದ್ರೆ ಪಾಯಸ ತಿಂದು ರೂಢಿಯಿದ್ದ ನಮ್ಮ ಜನ ಇದ್ರ ಜೊತೆಗೆ ಈ ವರ್ಜಿನ್ ಕೊಕೊನಟ್ ಆಯಿಲ್ನ ಇಲ್ಲಿಗೆ ನಿಲ್ಲಿಸಲಿಲ್ಲ ನಾವು, ಇನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋದ್ವಿ. ಏನಂತಂದರೆ ಈ ವರ್ಜಿನ್ ಕೊಕೊನಟ್ ಆಯಿಲಿಂದ ಸೋಪ್ ಮಾಡಿದ್ವಿ. 80 TFM ಸೋಪ್. ಇದು TFM ಅಂದರೆ ಟೋಟಲ್ ಫ್ಯಾಟಿ ಮ್ಯಾಟರ್ಸ್ ಅಂತ. ದಿಸ್ ಈಸ್ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ನೋ ದ ಸೋಪ್ ಕ್ವಾಲಿಟಿ ಅಂತ. ಎಕ್ಸಾಂಪಲ್, ನನಗೆ ನಗು ಬರ್ತಿರುತ್ತೆ, ನಮ್ಮ ಜನ ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ, ಸೌಂದರ್ಯ ತಾರೆಯರು ಬಳಸುವ ಸೋಪ್ ಅಂತಂದರು. ಅದು ಆ ಸೋಪಲ್ಲಿ ನೊರೆ ಬರೆಸ್ತಾ ಇರ್ತಾರಲ್ಲ, ಆ ಸೋಪ್ ಅಡ್ವರ್ಟೈಸ್ ಬಂದಾಗ ಯು ಮಸ್ಟ್ ಥಿಂಕ್ ಅಬೌಟ್ ದಟ್. ಆ ಸೋಪಲ್ಲಿ TFM ಎಷ್ಟಿದೆ ಅಂತಂದ್ರೆ, ನಾವು ಯಾರು ಒಬ್ಬರು ವೆಟನರಿ ಡಾಕ್ಟ್ರಿಗೆ ಕಾಲ್ ಮಾಡಿ, ಸರ್ ನನ್ನ ಡಾಗ್ನ ಮೈ ತೊಳಿಬೇಕು, ಯಾವ ಸೋಪ್ ಬಳಸೋಣ ಅಂದರೆ, ಆ ಡಾಗ್ ಸ್ಪೆಷಲಿಸ್ಟ್ ಹೇಳ್ತಾರೆ 72 ಮೇಲಿರೋ TFM ಸೋಪ್ ತಗೋ ಅಂತ. ಈ ಟಿ ವಿಲಿ ಅಡ್ವರ್ಟೈಸ್ ಮಾಡೋ ಸೋಪು 62 TFM ಇರುತ್ತೆ, ಅಂದರೆ ನಾಯಿನೂ ತೊಳೆಯೋಕ್ಕಾಗಲ್ಲ ಅದರಲ್ಲಿ. ದಿಸ್ ಈಸ್ ಅ ಫ್ಯಾಕ್ಟ್. ಬಟ್ ಅಡ್ವರ್ಟೈಸ್ ಮೇಲೆ, ಯಾಕೆಂದರೆ ಈ ಪ್ರಪಂಚ ಫಿಕ್ಸ್ ಆಗಿತ್ತು ಅದು. ಓಕೆ, ಈ ಥರ ನಾನು ಏನು ಅಡ್ವರ್ಟೈಸ್ ಮಾಡಿದ್ರು ಇಟ್ಸ್ ಕ್ಯಾನ್ ಮೂವ್ ಅಂತ. ಸೊ ಜಾಹೀರಾತು ಕೊಟ್ಟು ಜನರನ್ನು ಸೆಳೆಯಬಹುದು ಅಂತ ಜಗತ್ತು ಕಾರ್ಪೊರೇಟಿಗೆ ಗೊತ್ತಾಗೋಯ್ತು. ಕಾರ್ಪೊರೇಟಿಗೆ. ಆ್ಯಂಡ್ ವಾಟ್ ವಿ ಆರ್ ಡಿಸೈಡೆಡ್, ಒಂದು ಗುಡ್ ಪ್ರಾಡಕ್ಟ್ ಕೊಟ್ಟು ಇವತ್ತು ಎವ್ರಿ ಮಂತ್ 1 ಲಕ್ಷ ಸೋಪ್ ಹೋಗುತ್ತೆ. ಇದು ದಟ್ ಮಚ್ ಆಫ್ ಬ್ಯೂಟಿಫುಲ್. ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಒಂದು ಬ್ರ್ಯಾಂಡಿಂಗ್ ಇಲ್ದಂಗೆ ಇದಿಷ್ಟು ಪಾಪ್ಯುಲರ್ ಆಗುತ್ತೆ ಅಂತ. ಆ್ಯಂಡ್ ವಿಟಮಿನ್ ಇ ಇದೆ, ಜೊಜೋಬಾ ಎಕ್ಸ್ಟ್ರಾಕ್ಷನ್ಸ್ ಇದೆ, ಆ್ಯಂಡ್ ವರ್ಜಿನ್ ಕೊಕೊನಟ್ ಆಯಿಲ್. ಇವತ್ತು ಮ್ಯಾಕ್ಸಿಮಮ್ ಸೋಪ್ಸ್ ಎಲ್ಲ ಯಾವುದರಿಂದ ಆಗುತ್ತೆ ಅಂತಂದರೆ, ಬಜೆಟಲ್ಲಿ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ನಡೆಯುತ್ತೆ. ಲೈಕ್ ಕೌಟೆಣ್ಣೆ ಹೇಳಿದ್ನಲ್ಲ ನಾನು, ಕೆಟ್ಟೋಗಿರೋ ಕೊಬ್ಬರಿಕಾಯಿ ಎಣ್ಣೆ, ಇದರಿಂದ ಕೊಬ್ಬರಿ ಎಣ್ಣೆನೂ ಕೂಡ ಸೋಪಿಗೆ ಬಳಸಲ್ಲ. ಬಟ್ ನಾವು ಅಲ್ಟಿಮೇಟ್ ವರ್ಜಿನ್ ಕೊಕೊನಟ್ ಆಯಿಲ್ ಬಳಸ್ತಾ ಇದ್ದೀವಿ. ಅಂದರೆ ದ ರಿಚೆಸ್ಟ್ ಆಯಿಲಿಂದ ತಯಾರಿಸಿರೋ ಸೋಪ್. ಇಟ್ಸ್ ಅಲ್ಟಿಮೇಟ್. ಏನಕ್ಕೆ ಇದನ್ನು ನಾನು ಹೇಳ್ತೀನಿ ಪರಮ್ ಅವರೇ, ಲಿಸನ್ ಕೇರ್ಫುಲಿ. ಒಬ್ಬ ವ್ಯಕ್ತಿ ಒಂದು ಲೈಫ್ ಸ್ಪ್ಯಾನಲ್ಲಿ ಎಷ್ಟು ಸರಿ ಅವನ್ನ ಮುಖನ ತೊಳಿತಾನೆ, ದೇಹನ ತೊಳಿತಾನೆ ಅನ್ನೋದು ಕೌಂಟ್ ಇಲ್ಲ. ಪ್ರತಿ ಸಲ ತೊಳೆದಾಗಲೂ ಕೆಮಿಕಲ್ ಎಫೆಕ್ಟ್ ಆಗ್ತಾ ಹೋದರೆ ಒಂದೊಂದು ಮಿಲಿಗ್ರಾಮ್ ಎಫೆಕ್ಟೇ ಮುಂದೆ ಒಂದು ಕೌಂಟ್ನ ಜಾಸ್ತಿ ಮಾಡುತ್ತೆ. ವೈ? ಬಿಕಾಸ್ ಇಸ್ ಅ ಸಿಂಪಲ್, ಅವರ್ ಸ್ಕಿನ್ ಈಸ್ ಅವರ್ ಬ್ಯಾಂಕ್. ನೀನಲ್ಲಿ ದುಡ್ಡಿಟ್ಟರೆ ಬಡ್ಡಿ ಕೊಡುತ್ತೆ, ಸಾಲ ತಗೊಂಡ್ರೆ ಬಡ್ಡಿ ಹಾಕುತ್ತೆ. ಇವನು ಸಾಲ ಮಾಡ್ತಾ ಹೋಗ್ತಾನೆ, ನೋಡೋ ತನಕ ನೋಡುತ್ತೆ, ಅವನ ಸ್ಕಿನ್ ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ ಅವನು ಹಾಳಾಗಬಾರ್ದಂತ ಹೇಳಿ ನಾವು ಈ ಒಂದು ಸೋಪ್ನ, ಅಂದರೆ ಮಕ್ಕಳಿಂದ ಹಿಡಿದು ಯಾರಿಗಾರು ಬಳಸಿ ಅಷ್ಟು ಬ್ಯೂಟಿಫುಲ್ ಇದೆ ಅಂತ ಈ ಒಂದು ಸೋಪ್ನ ಮಾಡಿದ್ವಿ. ವಿ ಗಾಟ್ ಟ್ರಿಮಂಡರಸ್ ರಿಸಲ್ಟ್. ಅಂದರೆ ಇನ್ಸ್ಟಂಟಾಗಿ ಆ ರಿಲೀಫ್ ಇರ್ಬೋದು, ಆ ಬ್ಯೂಟಿನೆಸ್ ಬರ್ತಿದೆ. ನೆಕ್ಸ್ಟ್ ಟೂತ್ಪೇಸ್ಟ್. ಸೊ ವರ್ಜಿನ್ ಕೊಕೊನಟ್ ಆಯಿಲ್ನ ಹಾಕಿ ಮಾಡಿದಂಥ ಟೂತ್ಪೇಸ್ಟ್ ಮೇಲೆ ನಮ್ಗೆ ಇಂಟ್ರೆಸ್ಟ್ ಏನಕ್ಕಿತ್ತು ಅಂತಂದರೆ, ನಾವು ಡೇನ ಸ್ಟಾರ್ಟ್ ಮಾಡೋದು ಇದರಿಂದಾನೆ. 90% ಸ್ಟಾರ್ಟ್ ಮಾಡಿದಾಗ ಯಾವುದರಿಂದ ಸ್ಟಾರ್ಟ್ ಮಾಡ್ತೀವೋ ಅದರಿಂದ ಅಷ್ಟೇ ಬೆಟರ್ ಹೆಲ್ತ್ ಕೂಡ ನಮಗೆ ಸಿಗುತ್ತೆ. ಅಂದರೆ ಇಡೀ ದಿನ ಡಿಸೈಡ್ ಆಗುತ್ತೆ ಇದರಿಂದ. ಬಟ್ ಇವತ್ತು ಮಾರ್ಕೆಟಲ್ಲಿ ಏನಂದರೆ ಕೆಮಿಕಲ್ ಟೂತ್ಪೇಸ್ಟು. ಆ ಕೆಮಿಕಲ್ ಟೂತ್ಪೇಸ್ಟಲ್ಲಿ ಅಡ್ವರ್ಟೈಸ್ ಬೇರೆ. ಏನು, ನಿನ್ನ ಪೇಸ್ಟಲ್ಲಿ ಲೈಟ್ ಬರ್ತಾ ಇದೆಯಾ ಅಂದರೆ, ಇವರೇನು ಹಲ್ಲು ಅಂದ್ಕೊಂಡಿದ್ದಾರೋ ಇಲ್ಲ ಹಲ್ಲಿನ ಜೊತೆ LED ಬಲ್ಬ್ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಅದನ್ನೇ ಎಷ್ಟು, ಯಾಕೆ ಅಂತಂದರೆ ನನ್ನ ಬಾಯಿ ಒಳಗೆ ಸೂಕ್ಷ್ಮವಾಗಿ ಹಲ್ಲಷ್ಟೇ ಇಲ್ಲ, ಅದರ ಪಕ್ಕದಲ್ಲಿ ತುಂಬ ಒಳ್ಳೆ ನಾಲಿಗೆ ಇದೆ. ಅಲ್ಲಿ ನಾಲಿಗೆನಲ್ಲಿ ನಮ್ಮ ಡೈಜೆಸ್ಟಿವ್ ಏನು ಗ್ರಂಥಿಗಳಿದ್ದಾವೆ, ಲೈಕ್ ನೀವು ಲಾಲಾರಸ ಅಂತ ಏನು ಕರಿತೀರಿ, ಸಲೈವ, ಅದು ಜನ್ರೇಟ್ ಆಗೋ ಜಾಗ. ಈ ಸಲೈವ ನಾನು ಕುಡಿಯೋ ನೀರು ಜೊತೆನೂ ಮಿಕ್ಸ್ ಆಗೋಗುತ್ತೆ, ನಾನು ತಿನ್ನೋ ಆಹಾರದ ಜೊತೆನೂ ಮಿಕ್ಸ್ ಆಗೋಗುತ್ತೆ. ಬಟ್ ಆ ರಾಸಾಯನಿಕ ಟೂತ್ಪೇಸ್ಟ್ಗಳಿದಾವೋ ಆ ಸಲೈವವನ್ನು 3 ರಿಂದ 4 ಗಂಟೆ ನಿಷ್ಕ್ರಿಯ ಮಾಡ್ತವೆ. ಅಷ್ಟು ಹಾನಿಕಾರಕ ರಾಸಾಯನಿಕಗಳು ಅದರಲ್ಲಿರ್ತವೆ. 4 ಗಂಟೆ ಬರಲ್ಲ. ಅದಕ್ಕೆ ನೀವೇನು ಇನ್ಸ್ಟಂಟಾಗಿ ಕಾಫಿ ಕುಡೀರಿ, ಟೀ ಕುಡೀರಿ, ಅದರ ರುಚಿನೇ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಅಷ್ಟು ಮರುಗಟ್ಟಿಸಿರುತ್ತೆ. ಅಂಥ ಇಂಪಾರ್ಟೆಂಟ್ ಇರೋ ನನ್ನ
ಸಲೈವ ಅದು ನಿಷ್ಕ್ರಿಯವಾದಮೇಲೆ ನಿನ್ನ ದೇಹಕ್ಕೆ ಎಂಥ ಕ್ರಿಮಿಕೀಟಗಳು ಬೇಕಾದ್ರೂ ಎಂಟ್ರಿ ಆಗ್ಬೋದು. ಇದನ್ನು ಅರ್ಥಂತ ನಾವು ಇದರಲ್ಲಿ ಅಂದರೆ ಲವಂಗದ ಎಣ್ಣೆ, ಇದ್ರ ಜೊತೆಗೆ ಕರಿಮೆಣಸು, ಬೇವಿನ ಎಣ್ಣೆ ಇದನ್ನೆಲ್ಲ ಹಾಕಿ ಒಂದು ಪವರ್ಫುಲ್ 30%ವರೆಗೂ ವರ್ಜಿನ್ ಕೋಕೋನಟ್ ಆಯಿಲ್ನ ಬಳಸಿ ಬ್ರಷ್ ಮಾಡು. ಬಟ್ ಆಯಿಲ್ ಪುಲ್ಲಿಂಗ್ ಎಫೆಕ್ಟ್ ಸಿಗಬೇಕು. ಅವ್ನು ಬ್ರಷ್ ಮಾಡಿದ್ರೆ ಆಯಿಲ್ ಪುಲ್ಲಿಂಗ್ ಎಫೆಕ್ಟ್ ಸಿಗಬೇಕು ಅಂತೇಳಿ ಈ ಪೇಸ್ಟ್ನ ರೆಡಿ ಮಾಡಿದ್ವಿ. ಅದ್ಭುತವಾದ ಫೀಡ್ಬ್ಯಾಕು. ಯಾಕೆಂದರೆ 129 rupees ಫಾರ್ 125 ಗ್ರಾಮ್. ಏನು ಕೆಮಿಕಲ್ ಟೂತ್ಪೇಸ್ಟ್ ಇದೆಯೋ ಅದೇ ರೇಟೇ. ಇದೇನು ತುಂಬ ರೇಟೇನು ಎಕ್ಸ್ಪೆನ್ಸಿವ್ ಇಲ್ಲ, ಹಂಗಂತ ಇದೇನು ಆಕಾಶದಿಂದ ಅಂತ ಹೇಳ್ತಾ ಇಲ್ಲ. ಬಟ್ ವಿ ಮೇಡ್ ಇಟ್ ಆ್ಯಸ್ ಎ ಒಂದು ಬ್ಯೂಟಿಫುಲ್ ವಿಚಾರವಾಗಿ ಮಾಡಿ ಒಂದು ಸಣ್ಣ ಮಗುವಿನಿಂದ ಎಲ್ಲರೂ ಬಳಸಲಿ ಅಂತ ಇದನ್ನು ಮಾಡಿದ್ವಿ. ನೆಕ್ಸ್ಟ್ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದ್ದೆ ಶಾಂಪೂ ಆ್ಯಂಡ್ ಕಂಡೀಷ್ನರ್. ಈ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಏನಿದೆ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಶಾಂಪೂ ಮತ್ತು ಕಂಡೀಷ್ನರ್ ಇದರಲ್ಲಿ ಪ್ಯಾರಾಬಿನ್ ಇಲ್ಲ, ಸಲ್ಫೇಟ್ ಇಲ್ಲ, ಸಿಲಿಕಾನ್ ಇಲ್ಲ. ನಾನು ನಿಮಗೆ ಅವಾಗಲೇ ಹೇಳಿದೆ ಹೇರ್ಸ್ಗಿಂತ ಇಂಪಾರ್ಟೆಂಟ್ ಹೇರ್ ಫಾಲಿಕಲ್ಸ್ ಅಂತ. ಇವತ್ತು ಮಾರ್ಕೆಟಲ್ಲಿ ಏನಾಗ್ತಿದೆ ಅಂತಂದರೆ ಟ್ರೆಂಡ್ ಸೆಟ್ ಆಗಿಬಿಟ್ಟಿದೆ. ಅಂದರೆ ಕಾಂಪಿಟೇಷನ್. ಪರಮ್ ಅವರೇ ವೆರಿ ಸಿಂಪಲ್, ನಾನು ಅವನಿಗಿಂತ ಜಾಸ್ತಿ ನಂಬರ್ ರೀಚ್ ಆಗಬೇಕು, ನಾನು ಅವನಿಗಿಂತ ಮಾರ್ಕೆಟ್ ಅಕ್ವೈಸ್ನ ಜಾಸ್ತಿ ಮಾಡ್ಕೋಬೇಕು, ನನ್ನ ಪ್ರಾಡಕ್ಟ್ ಅವೈಲಬಿಲಿಟಿ ರೇಸ್, ಬ್ಯಾಡ್ ರೇಸ್ ಅಂತ ಕರಿತೀವಿ. ಅದಕ್ಕೆ ಪ್ರಾಡಕ್ಟ್ನ ಕಾಂಪ್ರಮೈಸ್ ಮಾಡ್ಕೋತಾರೆ. ಅಡ್ವರ್ಟೈಸಲ್ಲಿ ಮಾತ್ರ ಕೂದಲುಗಳು ತಕ 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 ಅಂತ ಕುಣಿತವೆ, ಸಿಲ್ಕಿ ಥರ ಬಳಕ್ತವೆ. ಬಟ್ ಅದರ ಅವಶ್ಯಕತೆ ಇದೆಯಾ? ಗುರುವೇ, ನೀನು ಅಲ್ಲಿ ತನಕ ಮಾತಾಡಬೇಡ, ನೀನು ಶಾಂಪೂಲ್ ಏನು ಬಳಸಿದೀಯ ಅದನ್ನು ಹೇಳಪ್ಪ. ಇಟ್ಸ್ ಇನ್ ಪ್ಯಾರಾಬಿನ್, ಇಟ್ ಈಸ್ ಇನ್ ಸಲ್ಫೇಟ್, ಅಥವಾ ಅದರಲ್ಲಿ ನೀನೇನಾದರೂ ಸಿಲಿಕಾನ್ ಇದೆಯಾ? ಮುಗಿತಪ್ಪ, ಆ ಏರ್ ಫಾಲಿಕಲ್ಸ್ಗಳು ಡ್ಯಾಮೇಜ್ ಆಗ್ತವೆ. ಬರೀ ವಾಶ್ ಮಾಡೋದಾಗಿದ್ದರೆ ನೀನು ಇನ್ನೂ ಕಮ್ಮಿ ರೇಟಲ್ಲಿರೋ ಸರ್ಫ್ನ ಹಾಕ್ಕೊಂಡು ತಲೆ ವಾಶ್ ಮಾಡ್ಕೋಬೋದು. ಈಸ್ ಮೋಸ್ಟ್ ಸೆನ್ಸಿಟಿವ್ ಪಾರ್ಟ್ ತಲೆ. ಯಾಕೆ ಅಂದರೆ ವಾಶ್ ಮಾಡಿದ್ಮೇಲೆ ಆ ನೀರು ಕಣ್ಣನ್ನು ಟಚ್ ಆಗುತ್ತೆ, ಬಾಯಿ ಟಚ್ ಆಗುತ್ತೆ, ಕಿವಿ ಟಚ್ ಆಗುತ್ತೆ, ನನ್ನ ದೇಹದ ಎಲ್ಲ ಸೂಕ್ಷ್ಮ ಅಂಗಗಳನ್ನ ಟಚ್ ಆಗಿ ಕೆಳಗೆ ಬರೋದ್ರಿಂದ ವಿ ಹ್ಯಾವ್ ಟು ಅವೇರ್ ದಟ್ ಶಾಂಪು ದ ಮೋಸ್ಟ್ ಇಂಪಾರ್ಟೆಂಟ್ ವೈ, ಬಿಕಾಸ್ ದ ಟಾಪ್ ಆಫ್ ದ ಪೊಸಿಷನಲ್ಲಿ ನಾವು ಯೂಸ್ ಮಾಡ್ತೀವಿ. ತುಂಬ ಕೇರ್ ಮಾಡಿದ್ವಿ. ಆ್ಯಂಡ್ ಅದ್ಭುತವಾಗಿ ಮಾರ್ಕೆಟಲ್ಲಿ ಪ್ಯಾರಾಬಿನ್ ಇಲ್ಲ, ಸಲ್ಫೇಟ್ ಇಲ್ಲ, ಸಿಲಿಕಾನ್ ಇಲ್ಲ ಅಂದರೆ ಆ ಶಾಂಪು ಶುಡ್ ಬಿ 500 ಆ್ಯಂಡ್ ಮೋರ್ ಆಗುತ್ತೆ. ಪರಮ್ ಅವರೇ, ನಾವು 299ಗೆ ಇದನ್ನ ಲಾಂಚ್ ಮಾಡಿದ್ವಿ. ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ನ ಅಫೋರ್ಡ್ ಮಾಡಬೇಕು ಅನ್ನೋದು ನಮ್ಮ ಡ್ರೀಮ್ ಇತ್ತು. ಅದೇ ಇದು ಕೂಡ ವರ್ಜಿನ್ ಕೋಕೋನಟ್ ಆಯಿಲ್ ಎನ್ರಿಚ್ಡ್. ತುಂಬ ಅದ್ಭುತವಾಗಿ ಅದನ್ನು ಮಾಡಿದ್ವಿ. ನೆಕ್ಸ್ಟ್ ಬಂದ್ವಿ ಫೇಸ್ ವಾಶ್ನ ಮಾಡಿದ್ವಿ. ದಿಸ್ ಈಸ್ ಫೇಸ್ ವಾಶ್. ವೈ? ಬಿಕಾಸ್ ಫೇಸ್ ವಾಶ್ ಅಂತ ಬಂದಾಗ ಏನಾಗುತ್ತೆ, ನಮ್ಮ ಮುಖ ಏನಿದೆ ದ ಮೋಸ್ಟ್ ಸೆನ್ಸಿಟಿವ್ ನರಮಂಡಲಗಳಿರ್ತಕ್ಕಂಥ ಜಾಗ, ಲೈಕ್ ಕಣ್ಣು, ಮೂಗು, ಕಿವಿ, ನಮ್ಮ ಇಂದ್ರಿಯಗಳು ಏನು ಪಂಚೇಂದ್ರಿಯಗಳಿದ್ದಾವೆ ಅವು ಮೋಸ್ಟ್ ಆಗಿ ಇರೋವಂಥ ಭಾಗ. ಅಲ್ಲಿಗೆ ರಾಸಾಯನಿಕಯುಕ್ತ ವಸ್ತುಗಳು ಒಳ್ಳೆಯದಲ್ಲ. ಆ್ಯಂಡ್ ನೀವು ಕ್ಲೆನ್ಸ್ ಮಾಡ್ತೀರಾ. ವಾಶ್ ಅಂದರೆ ಮೀನ್ಸ್ ಕ್ಲೆನ್ಸ್ ಅಂತ. ಕ್ಲೆನ್ಸ್ ಮಾಡಿದಾಗ ಆ ಸ್ಕಿನ್ ಹೋಲ್ಗಳು ಓಪನ್ ಆಗ್ತವೆ. ಓಪನ್ ಆದಮೇಲೆ ನಮಗೆ ಅದನ್ನ ಮಾಯ್ಶ್ಚರೈಸ್ ಮಾಡ್ತಕ್ಕಂಥ ಟೈಮ್ ಆಗಲಿ ಇನ್ನೊಂದು ಸಿಗಲ್ಲ. ಲೈಕ್ ಮಾಯ್ಶ್ಚರೈಸಿಂಗ್ ಕಂಪ್ಲೀಟ್ ಅಂದರೆ ಕ್ರೀಮ್ ಹಾಕಿ ಆ ಜಾಗನ ಮುಚ್ಚಿ ನಾವು ಪೋಷಣೆನ ಕೊಡಬೇಕು. ಬಟ್ ನಾವು ಡಿಸೈಡ್ ಮಾಡಿದ್ವಿ ಒಂದು ಫೇಸ್ ವಾಶ್ನಲ್ಲಿ ಅದನ್ನು ಇಟ್ಬಿಡ್ಬೇಕಂತ. ಅಂದರೆ ವರ್ಜಿನ್ ಕೋಕೋನಟ್ ಆಯಿಲ್ ಮಾಡಿ, ವಿಟಮಿನ್ ಇನ ಆ್ಯಡ್ ಮಾಡಿ, ಅಲೋವೆರಾ ಎಕ್ಸ್ಟ್ರಾಕ್ಷನ್ನ ಆ್ಯಡ್ ಮಾಡಿ, ಕೂಲಿಂಗ್ ಎಫೆಕ್ಟ್ ಕೊಡಬೇಕು, ಅರಿಶಿನೂ ಆ್ಯಡ್ ಮಾಡಿಬಿಟ್ವಿ ಈ ಫೇಸ್ ವಾಶಲ್ಲಿ. ಮ್ಯಾಚ್ ಇಷ್ಟೇ ಇದ್ದಿದ್ದು ಅದರಲ್ಲಿ. ಫೇಸ್ ವಾಶ್ ಮಾಡ್ಕೊ, ಪೋಷನ್ ಓಪನ್ ಆಗುತ್ತೆ. ವಾಶ್ ಆದಮೇಲೆ ನಿನ್ನ ಮುಖ ಸ್ವಲ್ಪ ಆಯ್ಲಿ ಥರನೇ ಇರುತ್ತೆ. ಯಾಕೆ ಅಂತಂದರೆ ಇದು ಪೋಷಣೆನ ಅಲ್ಲೇ ಡ್ರಾಪ್ ಮಾಡಿ ಈ ಕಡೆ ಬಂದುಬಿಡುತ್ತೆ. ಅಂದರೆ ವಾಶ್ ಅಂತೂ ಆಗುತ್ತೆ, ಮುಖ ಕೊಳೆಯಂತೂ ಹೋಗುತ್ತೆ. ಬಟ್ ನಿನಗೆ ಇನ್ಸ್ಟಂಟಾಗಿ ಬೇಕಾಗಿದ್ದಂಥದ್ದು ಹೆಲ್ತಿ ರಿಕವರಿ ಏನಿದೆ, ಮಾಯ್ಶ್ಚರೈಸಿಂಗ್ ಇದೆ, ಅದು ಈ ಫೇಸ್ ವಾಶಲ್ಲಿ ಆಗುತ್ತೆ ಅಂತೇಳಿ ಮಾಡಿದ್ವಿ. ವಿ ಗಾಟ್ ಟ್ರಿಮೆಂಡರಸ್ ರಿಸಲ್ಟ್ ಫ್ರಮ್ ದಿಸ್ ವರ್ಜಿನ್ ಕೋಕೋನಟ್ ಆಯಿಲ್ ಫೇಸ್ ವಾಶ್. ನೆಕ್ಸ್ಟ್ ಬರೋಣ ರೀ ಬಾಡಿ ಲೋಷನ್. ಸೊ ಅವರ ಬಾಡಿ ಸ್ಕಿನ್ ಈಸ್ ಅ ಬಿಗ್ಗೆಸ್ಟ್ ಆರ್ಗನ್, ತುಂಬ ದೊಡ್ಡ ಅಂಗ. ನಮ್ಮ ಬಾಡಿಲಿ ನಾನು ಯಾವ್ದಾದ್ರು ಒಂದು ಅಂಗನ ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು ಅಂದರೆ ದಟ್ ಈಸ್ ಅವರ್ ಸ್ಕಿನ್. ನಾನು ಮುಟ್ಟಿ ನೋಡ್ಕೋಬೋದು ಅಂದರೆ ಅದು ನಮ್ಮ ಚರ್ಮ ಮಾತ್ರ. ಅಂಥ ಚರ್ಮದ ಪೋಷಣೆ ಹೇಗೆ ಮಾಡ್ತಾಯಿದ್ದೀವಿ ನಾವು? ನಮಗೇನು ಗೊತ್ತಿಲ್ಲ ಸರ್. ಸ್ನಾನ ಮಾಡ್ಕೊತೀವಿ, ಹೊರಟೋಗ್ತೀವಿ. ಎಲ್ಲಿಗೆ ಹೋಗ್ತೀಯ ಹೊರಟು? ಆಚೆಗಡೆಗೆ ಹೋಗ್ತೀಯ. ಆಚೆಗಡೆ ವೆಲ್ಕಮ್ ಮಾಡೋಕ್ಕೆ ನಿಮ್ಮ ಮಾವನ ಕಾಯ್ತಾ ಇದ್ದಾರೆ. ಬರೀ ಕೆಮಿಕಲ್ ಯುಕ್ತ ಗಾಳಿಗಳು, ರಾಸಾಯನಿಕ ಪ್ರಪಂಚ ನಿನ್ನನ್ನು ಕಾಯ್ತಾ ಇದೆ. ಆಚೆಗೆ ಹೋಗೋದಕ್ಕಿಂತ ಮುಂಚೆ ನೀನು ಮೈ ತೊಳ್ಕೊತೀಯ, ನಿನ್ನ ಸ್ಕಿನ್ ಪೋರ್ಷನ್ಗಳು ಓಪನ್ ಆಗಿರ್ತವೆ. ಆಚೆಗೆ ಹೋಗ್ತಿದ್ದಂಗೆ ಆ ಟಾಕ್ಸಿಕ್ ಗಾಳಿ, ಧೂಳು ಇವೆಲ್ಲ ಒಳಗೆ ಬರ್ತಿದ್ದಂಗೆ ನೀನು ತುಂಬ ದೊಡ್ಡ ಒಂದು ಮಲಿನತೆಗೆ ಒಳಗಾಗ್ತೀಯ.
ಸೊ ಅದು ಆಗಬಾರ್ದು ಅಂತಂದರೆ ಒಂದು ಟ್ರೀಟ್ ಮಾಡು, ನಿನ್ನ ಸ್ನಾನನ ಕಂಪ್ಲೀಟ್ ಮಾಡು. ಸ್ನಾನನ ಕಂಪ್ಲೀಟ್ ಅಂದರೆ ಮೈ ತೊಳೆದೇ ಅಲ್ವಾ, ಅದಾದಮೇಲೆ ಮಾಯ್ಶ್ಚರೈಸಿಂಗ್ ಮಾಡು. ದ್ಯಾನ್ ಯುವರ್ ಸ್ನಾನ ಕಂಪ್ಲೀಟ್. ಅದರ್ವೈಸ್ ನಿನ್ನ ಸ್ನಾನ ಕಂಪ್ಲೀಟ್ ಆಗಲಿಲ್ಲ, ನಿನ್ನ ಸ್ನಾನ ಅರ್ಧಕ್ಕೆ ನಿಂತ್ಕೋತು, ಬರೀ ಸೋಪ್ ಹಚ್ಕೊಬಿಟ್ಟು ದಡ ಓಡೋಗ್ತಾ ಇದೆಯಾ ಅಂತ ಅಲ್ಲ. ಸೊ ಅದಕ್ಕೋಸ್ಕರ ವರ್ಲ್ಡ್ದು ಬೆಸ್ಟ್ ಬಾಡಿ ಲೋಷನ್ ಮಾಡಬೇಕು. ವರ್ಜಿನ್ ಕೋಕೋನಟ್ ಆಯಿಲಲ್ಲಿ ಅಂತ ಮಾಡಿದ್ವಿ. ಇದಕ್ಕೆ ಆದಂಥ ಒಂದು ದೊಡ್ಡ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ಪರಮ್ ಅವರೇ ಈ ಬಾಡಿ ಲೋಷನ್. ಅದೇ ಥರ ಬ್ರೈಟ್ನಿಂಗ್ ಕ್ರೀಮ್ ಮಾಡಿದ್ವಿ ಫಾರ್ ಸರ್ ಇನ್ಸ್ಟಂಟ್ ನನಗೆ ಗ್ಲೋ ಬೇಕು, ಜಸ್ಟ್ 399 ರುಪೀಸ್ಗೆ ಮಾಡಿದ್ವಿ. ಆ್ಯಂಡ್ ಈ ಬ್ರೈಟ್ನಿಂಗ್ ಕ್ರೀಮ್ ಮಾಡಿದಾಗ ನಮಗೊಂದು ಚಾಲೆಂಜಸ್ ಬಂತು. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸು ಇದರಲ್ಲಿರೋದಿಲ್ಲ. ಈ ಬ್ರೈಟ್ನಿಂಗ್ ಕ್ರೀಮ್ನ ನೀವು 2000ಕ್ಕೆ ಬೇಕಾದ್ರೂ ಮಾರ್ಬೋದು ಅಂತ. ಯಾಕೆಂದರೆ ಬ್ಯೂಟಿ ಅನ್ನೋದಕ್ಕೆ ಜನ ಎಷ್ಟು ಬೇಕಾದ್ರೂ ಸ್ಪೆಂಡ್ ಮಾಡ್ತಾರೆ. ಲೈಕ್ ನಾನು ಚೆನ್ನಾಗಿ ಕಾಣ್ತೀನಿ ಅಂದರೆ ಹೊಲ ಮಾರಾರು ದುಡ್ಡು ಹಾಕ್ತಾರೆ ಬ್ಯೂಟಿ. ಅದನ್ನು ಎನ್ಕ್ಯಾಶ್ ಮಾಡೋಕ್ಕೆ ಕಂಪ್ನಿಗಳು ರೆಡಿ ಇದ್ದಾವೆ. ಈ ಬ್ರೈಟ್ನಿಂಗ್ ಕ್ರೀಮ್ ಈ ಥರದ್ದು ಅಂತಂದ್ರಾಗ ನಾನು ಬ್ರೈಟ್ ಹಾಕ್ತೀನಿ. ನನಗೆ ಅನ್ನಿಸ್ತು ಆ ಥರ ಸುಳ್ಳು ಹೇಳ್ಬಾರ್ದು, ಆ ಮಿಸ್ಯೂಸ್. ಒಬ್ಬ ಬಡವ್ರ ಮನೆ ಹೆಣ್ಮಕ್ಳು ಇದನ್ನ ಬಳಸಲಿ, ನ್ಯಾಚುರಲ್ ಆಗಿ ಅವಳ ಮುಖ ಬ್ರೈಟಾಗಿ ಕಾಣಬೇಕು ಅಂತೇಳಿ ದ ರಿಚ್ ನ್ಯೂಟ್ರಿಷನ್ಸ್ ಜೊತೆಗೆ ವರ್ಜಿನ್ ಕೊಕೊನಟ್ ಆಯಿಲ್ ಆ್ಯಂಡ್ ನಮ್ಮ ಸ್ಯಾಂಡಲ್ ಆಯಿಲ್ ಏನು ಬರುತ್ತೆ ಅದರ ಎಕ್ಸ್ಟ್ರಾಕ್ಷನ್ನ ಬಳಸಿ, ಕರ್ಕ್ಯುಮಿನ್ ಎಕ್ಸ್ಟ್ರಾಕ್ಷನ್ನ ಬಳಸಿ ಇದನ್ನ ಪವರ್ಫುಲ್ಲಾಗಿ ರೆಡಿ ಮಾಡಿದ್ದೀವಿ. ಬ್ಯೂಟಿಫುಲ್ ಪ್ರಾಡಕ್ಟ್ ಫಾರ್ ದ ಸ್ಕಿನ್. ನಾನು ಚೆನ್ನಾಗಿ ಕಾಣಬೇಕು, ಬ್ರೈಟಾಗಿ ಕಾಣಬೇಕು ಅನ್ನೋರಿಗೆ ಇದು ಸೂಪರಾಗಿ ಮಾಡಿದ್ವಿ. ದೆನ್ ಸನ್ಸ್ಕ್ರೀನ್. ಈಗ ಆಲ್ರೆಡಿ ಸೂರ್ಯ ದಗದಗ ಅಂತ ಇದ್ದಾನೆ, ಬಿಸಿಲು ದಗದಗ ಅಂತ ಇದೆ. ನಿಮಗೆ ಗೊತ್ತಿರ್ಬೋದು, ಸನ್ಲೈಟ್ ಬೆಳಗ್ಗೆ 8-8:30 ತನಕ ಒಳ್ಳೆಯದೇ, ನಮಗೆ ವಿಟಮಿನ್ ಡಿನ ಕೊಡುತ್ತೆ, ಫ್ರೀಯಾಗಿ ಕೊಡುತ್ತೆ. ಆಫ್ಟರ್ ಸೂರ್ಯನ ಬೆಳಕು ತೀಕ್ಷ್ಣವಾದ ಮೇಲೆ ನಮ್ಮ ಚರ್ಮ ತುಂಬ ಹಾನಿಯಾಗುತ್ತೆ. ಜೊತೆಗೆ ಯಾಕೆಂದರೆ ಸನ್ಬರ್ನಿಂದ ಕ್ಯಾನ್ಸರ್ ಕೂಡ ಬರ್ತಾಯಿದೆ. ಇವತ್ತು ಸೂರ್ಯನ ಬೆಳಕಿಂದ ಕ್ಯಾನ್ಸರ್ ಬಂದಿರೋ ಎಷ್ಟೋ ಥರ ಕ್ಯಾನ್ಸರ್ಗಳು ಇವತ್ತು ಐಡೆಂಟಿಫೈ ಆಗಿದೆ. ಯಾಕೆ ಅಂದರೆ ನಮ್ಮ ಓಝೋನ್ ವೀಕ್ ಆಗ್ತಾಯಿದೆ. ಇದನ್ನು ನಾವು ಕ್ವೈಟ್ ನ್ಯಾಚುರಲ್ ಅಂತಲೂ ಅಂದ್ಕೋತೀವಿ, ಸ್ವಲ್ಪ ಇಂಟ್ರೆಸ್ಟಿಂಗು ಅಂದ್ಕೋತೀವಿ. ನಮ್ಮ ಮನೇಲಿ ನಾವು ತಣ್ಣಗಿರಬೇಕು ಅಂತ ಹೇಳಿ ಎ ಸಿ ಹಾಕ್ಕೋತೀವಿ, ನಮ್ಮ ಫ್ರಿಜ್ಗಳನ್ನ ನಾವು ಹಾಕ್ಕೋತೀವಿ ಯಾಕೆಂದ್ರೆ ತಣ್ಣಗಿರ್ಬೇಕಂತ. ಸೊ ಅದು ನೈಟ್ರೋಜನ್ನ ರಿಲೀಸ್ ಮಾಡುತ್ತೆ. ಈ ನೈಟ್ರೋಜನ್ನೇ ಓಝೋನ್ನ ವೀಕ್ ಮಾಡ್ತಾಯಿದೆ. ಅಂದರೆ ನಾವು ತಣ್ಣಗಿರೋದಕ್ಕೆ ಆಚೆಗಡೆ ಬಿಸಿನ ಜಾಸ್ತಿ ಮಾಡ್ತಾಯಿದ್ದೀವಿ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಿದೆ, ಓಝೋನ್ ವೀಕ್ ಆಗ್ತಿದೆ. ಸೊ ಸೂರ್ಯ ದಿನ ಕಳೆದ ಹಾಗೆ ಅವನ ಅಲ್ಟ್ರಾವೈಲೆಟ್ ರೇಸ್ಗಳು ತುಂಬ ಪವರ್ಫುಲ್ ಆಗ್ತಿದೆ. ಈ ಅಲ್ಟ್ರಾವೈಲೆಟ್ ರೇಸ್ಗಳು ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡೋದ್ರ ಜೊತೆಗೆ ನಮ್ಮ ಬಾಡಿನಲ್ಲಿ ಇರಬೇಕಾದಂಥ ವಾಟರ್ ಲೆವೆಲ್ನ ಡ್ಯಾಮೇಜ್ ಮಾಡಿ ಸ್ಕಿನ್ನನ್ನು ಸುಟ್ಟಾಕಿ ನಮಗೆ ಪ್ರಾಬ್ಲಮ್ ಕೊಡುತ್ತೆ ಪೊಲ್ಯೂಷನಿಂದ. ಸೊ ರಕ್ಷಣೆ ಬೇಕಾ? ಅದು ನಮ್ಮ ರೈತರ ಮಕ್ಕಳು, ಈ ರೈತರ ಹೆಣ್ಮಕ್ಳು, ಬಡವ್ರ ಮನೆ ಹೆಣ್ಣು ಸುಮ್ಮನೆ ಹೋಗ್ಬಿಡ್ತಾರೆ ಪಾಪ, ಅವ್ರಿಗೆ ಗೊತ್ತಿಲ್ಲ. ಅಂಥವ್ರಿಗೆಲ್ಲ ಬ್ಯೂಟಿಫುಲ್ ಅಂದರೆ ಈ ತೆಂಗಿನೆಣ್ಣೆಯಿಂದ ಮಾಡಿರ್ತಕ್ಕಂಥ ಸನ್ಸ್ಕ್ರೀನ್ ಅದ್ಭುತವಾಗಿದೆ, ಬಳಸ್ಬೋದು. ಸರ್ ಇದೆಲ್ಲ ನಮ್ಮ ಕಂಪ್ನಿಯ ಒಂದು ಕಾಸ್ಮೆಟಿಕ್. ಅಂದರೆ ವರ್ಜಿನ್ ಕೊಕೊನಟ್ ಆಯಿಲ್ನ 15 ವರ್ಷ ಇದನ್ನು ಡೆವಲಪ್ ಮಾಡಿ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಶಿಫ್ಟ್ ಆಗಿ ಈ ನ್ಯೂಟ್ರಾಸಿಟಿಕಲ್ಸ್ನ ಒಂದು ಕಾಂಬಿನೇಷನ್ ಮಾಡಿ ಇದು ಇವತ್ತು ಒಂದು ಪರಿಪೂರ್ಣ ಆಹಾರದ ಕಲ್ಪನೆಯಾಗಿ ಬದಲಾಗಿರ್ತಕ್ಕಂಥ ಒಂದು ಟೈಮ್. ಸೊ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ, ಇಷ್ಟು ಆಲೋಚನೆಗಳು ಏನಕ್ಕೆ ಬಂತು ಅಥವಾ ಇಷ್ಟು ವಿಚಾರಗಳು ಏನಕ್ಕೆ ನನ್ನ ತಲೆಯಲ್ಲಿ ಓಡ್ತು ಅಂತಂದರೆ, ನನಗನ್ಸಿದ್ದಿಷ್ಟೇ, ಎಷ್ಟೋ ಜನ ಜೀವನದಲ್ಲಿ ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ ಸಿಗದಲ್ಲೇ ಎಂತೆಂಥದ್ದನ್ನೋ ತುಂಬ ಕಷ್ಟಪಡ್ತಾ ಇದ್ದಾರೆ. ಆ ಥರದವ್ರು ಒಂದು ಕಡೆ ಆದರೆ, ಏನೂ ಗೊತ್ತಿಲ್ಲದಿರೋ ಇನ್ನೋಸೆಂಟ್ಸ್ ಇನ್ನೊಂದು ಕಡೆ ಆದರೆ, ಇನ್ನಷ್ಟು ಜನ ನಾನು ಈ ಕಾಂಪಿಟೇಟಿವ್ ಜಗತ್ತಲ್ಲಿ ಅವಕಾಶ ಹೆಂಗೆ ಸೃಷ್ಟಿಸ್ಕೊಳೋದು. ಲೈಕ್ ಓದ್ತಾ ಇದ್ದಾರೆ ಪರಮ್ ಅವರೇ, ಕೆಲಸ ಸಿಗ್ತಾ ಇಲ್ಲ. BE ಮಾಡಿದವ್ರು ಎಷ್ಟು ಜನ ಬೇಕು ಇವತ್ತು ಕೆಲಸ ಇಲ್ದಲೆ. ಸರ್ ಒಂದು ಆಘಾತಕಾರಿ ವಿಚಾರನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. AI ನಿರ್ಮಿತ ಫಿಲ್ಮ್ ಬಂದಿದೆಯಂತೆ. ದ ಫಿಲ್ಮ್ ಅಂದರೆ ಅದನ್ನು ಕೇಳಿ ಎಷ್ಟು ಶಾಕ್ ಆಯ್ತಂದರೆ, ಶೂಟಿಂಗಿಗೆ ಬೇಡ, ಕ್ಯಾಮ್ರಾ ಬೇಡ, ಲೊಕೇಶನ್ ಬೇಡ, ಹೀರೋ ಬೇಡ, ಹೀರೋಯಿನ್ ಬೇಡ, ಏನೂ ಬೇಡ, ಕಂಪ್ಯೂಟ್ರುಗಳೇ ಕುತ್ಕೊಂಡು ಪಿಕ್ಚರ್ನ ತೆಗೆದು ರಿಲೀಸ್ ಮಾಡ್ತವೆ ಅನ್ನಂಗೆ ಆಗಿಬಿಟ್ರೆ ಎಷ್ಟು ಸಾವಿರ ಜನದ ಕೆಲಸ ಹೋಯಿತು. ಸೊ ಫ್ಯೂಚರಲ್ಲಿ ಒಂದು ಸ್ಟೇಬಲ್ ಕೆರಿಯರ್ನ ಅವರ ದಿನದಲ್ಲಿರ್ತಕ್ಕಂಥ ಒಂದು ಫ್ರೀ ಟೈಮಲ್ಲಿ ಅದನ್ನು ಪವರ್ಫುಲ್ಲಾಗಿ ಕ್ರಿಯೇಟ್ ಮಾಡಬೇಕು ಅಂತ ಯೋಚಿಸ್ತಾ ಇಂಥ ಐಡಿಯಾಗಳು ನನ್ನ ತಲೆಯಲ್ಲಿ ಬರ್ತಾ ಇವತ್ತು ಈ ಸ್ವರೂಪ ಇಲ್ಲಿಗೆ ಬಂದು ನಿಂತಿದೆ. ಆ್ಯಂಡ್ ಇನ್ನೂ ಅದ್ಭುತ ಇನ್ವೆನ್ಷನ್ಗಳನ್ನ ಮಾಡ್ತಾಯಿದ್ದೀವಿ. ವರ್ಷದಿಂದ ವರ್ಷಕ್ಕೆ ಇನ್ನೂ ಹೊಸ ಪ್ರಾಡಕ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಕಂಪ್ನಿನ ಪವರ್ಫುಲ್ ಮಾಡ್ತಾ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕನಸನ್ನು ಪವರ್ಫುಲ್ ಮಾಡ್ತಾ ಹೋಗ್ತಾ ಇದ್ದೀವಿ ಪರಮ್ ಅವರೇ.
ಸರ್ ಈಗ ಇದಿದೆಯಲ್ಲ ವರ್ಜಿನ್ ಕೋಕೋನಟ್ ಆಯಿಲು ಒಳ್ಳೆ ಸೇಲ್ಸ್ ಇದೆ ನಿಮಗೆ, ಅಂದರೆ ಇಡೀ ಕರ್ನಾಟಕ ಪಾಪ್ಯುಲರ್ ಅದೀಗ. ಯಾ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನಾವೀಗೇನು ಮಾಡ್ತಾಯಿದ್ದೀವಿ, ಬೇಸ್ನ ಮಾಡ್ಕೋತಾ ಇದ್ದೀವಿ ಪರಮ್ ಅವರೇ. ಬೇಸ್ ಅಂತಂದರೆ ಪ್ರತಿಯೊಂದು ಈ ಕಾರ್ಯಕ್ರಮ ನೋಡ್ತಿರೋರು ಯಾರಾದರೂ ಊರಿಂದ ಅವ್ರು ಬಂದು ಒಂದು ಇಂಪಾರ್ಟೆಂಟ್ ರೋಲ್ನ ನಮ್ಮ ಕಂಪ್ನೀಲಿ ತೊಗೋಬೋದು. ಅಂದರೆ ನಾವು ಓಪನ್ನಾಗಿ ಆಫರ್ ಮಾಡ್ತಾಯಿದ್ದೀವಿ. ಬಿಸ್ನೆಸ್ ಫ್ಯಾಮಿಲಿಗಳೇ ಬಿಸ್ನೆಸ್ ಮಾಡಬೇಕು ಅನ್ನೋದನ್ನ ನಾನು ಇಷ್ಟಪಡಲ್ಲ. ಯಾಕೆ ಅಂತಂದರೆ ಅವನಿಗೆ ಇಂಟ್ರೆಸ್ಟು ಇರೋಲ್ಲ. ದುಡ್ಡಿದ್ದವನಿಗೆ ದುಡ್ಡು ಬಂದರೆ ಅವ್ನು ನಿಮಗೇನು ಲಾಯಲ್ ಆಗಿರ್ತಾನೆ ಸರ್, ವೆರಿ ಮ್ಯಾಟರ್. ಏನೂ ಜೀವನದಲ್ಲಿ ಇಲ್ಲದೆ ಇದ್ದವನಿಗೆ ಒಂದು ಜೀವನದ ದಾರಿ ತೋರಿಸಿದಾಗ ಅವ್ನ ಕಂಪ್ನಿಗೆ ಸಾಯೋ ತನಕ ಲಾಯಲ್ ಆಗಿರ್ತಾನೆ. ಯಾಕೆಂದರೆ ಈ ಕಂಪ್ನಿ ನನಗೊಂದು ಅವಕಾಶ ಕೊಟ್ಟಿದೆ. ಈ ಫಾರ್ಮುಲಾನ ನಾವು ಅಪ್ಲೈ ಮಾಡ್ಕೋತಾ ಇದ್ದೀವಿ. ವೆನ್ ವಿ ಕಂಪ್ಲೀಟ್ ದ ಬೇಸ್, ನಾವಿದನ್ನು ದೊಡ್ಡ ಮಟ್ಟದಲ್ಲೇ ಒಂದು ಬ್ರ್ಯಾಂಡಿಂಗ್ ಥರ ತೊಗೊಂಡು ಅವರನ್ನು ರೀಚ್ ಆಗೋಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೋತಾ ಇದ್ದೀವಿ. ಮತ್ತು ಈಗ ನಿಮ್ಮ ತೋಟ ಇದೆಯಲ್ಲ, ನಿಮ್ಮದು 50 ಎಕರೆ ಪ್ಲಸ್ ತೆಂಗೇನಿದೆಯಲ್ಲ, ಅದು ನಿಮ್ಗೆ ಯಾವ ಇದಕ್ಕೂ ಸಾಲ್ತಿಲ್ಲ ನಿಮ್ಮದು? ನಮ್ಮ ತೋಟದಿಂದ ಬರೋ ತೆಂಗಿನಕಾಯಿಗಳನ್ನ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಹೊತ್ತಿಗೆ ಮುಗಿಸ್ಬಿಡ್ತಾರೆ ಸರ್. ಸೊ ಸಾವಿರಾರು ಜನ ರೈತರದ್ದು ಕಾಯಬೇಕಾಗತ್ತೆ. ಅದು ಬ್ಯೂಟಿಫುಲ್ಲಾಗಿ ಇವತ್ತು ನಡೀತಾ ಇದೆ ಅದರ ಕೆಲಸ, ಅದರ ವ್ಯವಸ್ಥೆ. ಆ್ಯಂಡ್ ತುಂಬ ಆತ್ಮತೃಪ್ತಿ ಇದೆ. ಅಂದರೆ ನಾನು ಹುಟ್ಟಿದ ಊರಲ್ಲಿ ನಾನು ಅತಿ ಹೆಚ್ಚು ನೋಡ್ತಕ್ಕಂಥ ಈ ಬೆಳೆಗಳನ್ನ ಈ ಥರ ಮಾರ್ಪಾಡು ಮಾಡಿ ಈ ಥರ ನಾನಾ ರೀತಿ ಇದನ್ನು ಪ್ರಸ್ತುತಿಪಡಿಸ್ತಾ ಇರೋದು ನನಗೆ ತುಂಬ ಹೆಮ್ಮೆ ಇದೆ ಪರಮ್ ಅವರೇ. ನೋಡಿ, ಒಂದು ಮೂಲಭೂತವಾದಂಥ ಆಹಾರದ ಧಾತು ಬದಲಾಯಿಸೋಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ ನೋಡಿ ನಮಗೆ. ಹೌದು, ಖಂಡಿತ. ಬಟ್ ಅದನ್ನು ಸರಿ ಮಾಡ್ಕೊಳ್ಳೋದು ನಮ್ಮ ಕೈಲೇ ಇದೆ. ಎಸ್. ಆ್ಯಂಡ್ ಸ್ವದೇಶಿ ದಿಶಾ ನಾನು 2012ರಲ್ಲಿ ಸ್ಟಾರ್ಟ್ ಮಾಡಿದ್ದು ಇದೊಂದು ವರ್ಜಿನ್ ಕೋಕೋನಟ್ ಆಯಿಲಿಂದ. ಸ್ವದೇಶಿ ದಿಶಾ ಹರ್ಬ್ಸ್ ನಾನು ಈಗೇನು ಹೇಳಿದೆ ಇವೆಲ್ಲ ನ್ಯೂಟ್ರಾಸಿಟಿಕಲ್ಸ್ ಪ್ಲಸ್ ಈ ಸೋಪು ಶಾಂಪು ಇದೆಲ್ಲ ಹರ್ಬ್ಸಲ್ಲಿ ಬರುತ್ತೆ. ಸೊ ರೀಸೆಂಟ್ಲಿ ವಿ ಡಿಸೈಡೆಡ್ ಟು ಇಂಟ್ರೊಡ್ಯೂಸ್ ಸ್ವದೇಶಿ ದಿಶಾ ನ್ಯೂಟ್ರಿ ಫುಡ್ಸ್ ಅಂತ. ಈ ನ್ಯೂಟ್ರಿ ಫುಡ್ಸಲ್ಲಿ ವಿ ಇಂಟ್ರೊಡ್ಯೂಸ್ ದ ಮಿಲೆಟ್ಸ್. ಈ ಮಿಲೆಟ್ಸ್ ಅಂತ ಏನಿದೆ, ಇದು ಜೆನೆಟಿಕಲಿ ಮಾಡಿಫೈಡ್ ಆಗದಲ್ಲೇ ಉಳಿದಿರೋ ಒಂದು ಫುಡ್, ಅಂದರೆ ಅದು ಮಿಲೆಟ್ಸ್ ಅಂತ ಕರಿತೀವಿ. ಸಿರಿಧಾನ್ಯಗಳು. ಇದಕ್ಕಿಂತ ಮುಂಚೆ ಈ ಜೆನೆಟಿಕಲಿ ಮಾಡಿಫೈಡ್ ಅಂದರೆ ಏನು ಅಂತ ಅರ್ಥ ಮಾಡಿಸ್ತೀವಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರದ್ದು ಒಂದು ಸ್ಟ್ರೈಕ್ ಇತ್ತು ನಮ್ಮ ಅರಸೀಕೆರೆಯಲ್ಲಿ, ರೈತ ಸಂಘದ ನಂಜುಂಡಸ್ವಾಮಿ ಅವರು. ಅದ್ಭುತವಾದಂಥ ವ್ಯಕ್ತಿ. ಅವತ್ತೇನಾದರೂ ಅವ್ರು ಅಷ್ಟು ದೊಡ್ಡ ಮನುಷ್ಯರು ಅಂತ ಗೊತ್ತಾಗಿದ್ದರೆ ಅವ್ರ ಕಾಲಿಗೆ ಮುಟ್ಟು ನಮಸ್ಕಾರ ಮಾಡ್ತಿದ್ದು. ನಮಗೆ ಅವಾಗ ಗೊತ್ತಿಲ್ಲ ಸರ್ ಅವ್ರಿಗೆ. ನಮಗೇನೋ ಚಿತ್ರಾನ್ನ ಮೊಸರನ್ನ ಸಿಗುತ್ತಲ್ಲ ಅಂತೇಳಿ ನಾವು ಅವ್ರ ಸ್ಟ್ರೈಕಲ್ಲಿ ಭಾಗವಹಿಸೋಣ ಅಂತೇಳಿ ಬಂದು ಕೂತ್ಕೊಂಡು ಹಿಂದೆ ಕಾರ್ಯಕ್ರಮ ನೋಡ್ತಾಯಿದ್ದೆ. ಅವರು ತಳಿ ಸಂವರ್ಧನೆ ಮಾಡಬಾರ್ದು, ಈ ಬೀಜ ಸಂವರ್ಧನೆ ಒಳ್ಳೆಯದಲ್ಲ, ಮನುಕುಲದ ವಿನಾಶಕ್ಕೆ ನೀವು ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಆ ವಯಸ್ಸಲ್ಲಿ ನಮಗೆ ಅರ್ಥ ಆಗಿದ್ದಿಷ್ಟೇ, ಹೈಬ್ರಿಡ್ ಬೀಜಗಳು ಬಂದರೆ ಏನಾಗುತ್ತೆ, ಬರಲಿ ಬಿಡ್ರಿ, ಬೆಳೀಲಿ ರೈತರು ಅಂತ. ಬಟ್ ಏನಾಗುತ್ತೆ, ಮನುಷ್ಯ ಸಾವಿರಾರು ವರ್ಷದಿಂದ ಅವನ ಆಹಾರನ ಅಭಿವೃದ್ಧಿ ಪಡಿಸ್ಕೊಂಡು ಬಂದಿದ್ದಾನೆ, ರೂಪಿಸ್ಕೊಂಡು ಬಂದಿದ್ದಾನೆ ಮನುಷ್ಯನಾಗಕ್ಕೆ. ಇವರೊಂದು 25-30 ವರ್ಷದಲ್ಲಿ ಬಂದು ಕೆಲವು ತಳಿಗಳನ್ನ ಅಭಿವೃದ್ಧಿ ಪಡಿಸಿದಾಗ, ಎಕ್ಸಾಂಪಲ್ ಅದು ನಮ್ಮ ಗಟ್ಟಲ್ಲಿ, ಈಗ ಎಕ್ಸಾಂಪಲ್ ನೀನು ಆಚೆಗಡೆ ಇರೋ ಬ್ಯಾಕ್ಟೀರಿಯಾನ ಅದೇನೋ ತೊಂದರೆ ಮಾಡ್ದಂಗೆ ಆ ತಳಿ ಅಭಿವೃದ್ಧಿ ಪಡಿಸ್ತಾ ಇದೆಯಾ. ಬಟ್ ಅವು ಆಚೆಗಡೆ ಇರೋ ಬ್ಯಾಕ್ಟೀರಿಯಾಗಷ್ಟೇ ತೊಂದರೆ ಮಾಡ್ತಿಲ್ಲ, ನೀನು ಹೊಟ್ಟೆ ಒಳಗಿರೋ ಗುಡ್ ಬ್ಯಾಕ್ಟೀರಿಯಾಗೂ ತೊಂದರೆ ಮಾಡ್ತಾ ಇದೆ. ಸೊ ಹಾಗಾಗಿ ಮೊಸರನ್ನ ತಿಂದರೂ ಗ್ಯಾಸ್ಟ್ರಿಕ್ ಆಗುತ್ತೆ. ಇವಾಗ ಅರ್ಥ ಆಗ್ತಿದೆಯಾ ಪರಮ್ ಅವರೇ? ದಿಸ್ ಈಸ್ ದ ಥಿಂಗ್. ಅದು ನಂಜುಂಡಸ್ವಾಮಿ ಅವರು ಅರ್ಥ ಮಾಡಿಸಿದ್ರು. ಅವರು ಹೇಳಿದಾಗ ಇದಂಥ ಸೀರಿಯಸ್ ಸಿಚುವೇಶನ್ ಅಥವಾ ಸೀರಿಯಸ್ ಇದಾಗಿರಲಿಲ್ಲ. ಇವಾಗ ಮದುವೆ ಆಗೋ 40%, ಅಂದರೆ 100ರಲ್ಲಿ 40% ಜೋಡಿಗೆ ಮಕ್ಕಳಾಗ್ತಾ ಇಲ್ಲ. ಇಟ್ಸ್ ಹ್ಯಾಪ್ನಿಂಗ್, ಇಟ್ಸ್ ಕಾಮನ್ ಆಗೋಯ್ತು. ಈಗ ಮಕ್ಕಳೇ ಆಗ್ತಾ ಇಲ್ಲ. ಮಕ್ಕಳು ಆದರೆ ಒಂದು ಪವಾಡ. ಎಷ್ಟು ವರ್ಷದಲ್ಲಿ ಸರ್, ಎಷ್ಟು ನಗರಗಳಲ್ಲಿ ಈ ಥರದ ಸಮಸ್ಯೆ. ಮಕ್ಕಳು ಹುಟ್ಟಿದ್ರೂ ಸರಿಯಾಗಿ ಆ ಮಕ್ಕಳುಗಳ ಆರೋಗ್ಯ ಇರ್ತಾ ಇಲ್ಲ, ಪ್ರಾಬ್ಲಮ್ಸ್ ಇದೆ. ಬಿಕಾಸ್ ಆಫ್ ದ ಬೇಸ್. ನಮ್ಮ ಕಾರ್ಬೋಹೈಡ್ರೇಟ್ ಏನಿದೆ ಇದು ಅವರ್ ಬೇಸ್ ಅಂತ ಕರಿತೀವಿ. ಇದರಲ್ಲಿ ಸಿರಿಧಾನ್ಯಗಳ ಬಗ್ಗೆ ತುಂಬ ಸಂಶೋಧನೆ ಆಯಿತು, ತುಂಬ ವಿಶ್ಲೇಷಣೆಗಳಾಯಿತು, ತುಂಬ ರಿಸರ್ಚ್ ಆಯಿತು. ಸಿರಿಧಾನ್ಯದ ಪ್ರಾಬ್ಲಮ್ ಏನು ಅಂದರೆ, ಯಾವುದನ್ನು ತಿನ್ನೋದು, ಯಾವಾಗ ತಿನ್ನೋದು, ಹೆಂಗೆ ತಿನ್ನೋದು, ಹೆಂಗೆ ಪ್ರಿಪೇರ್ ಮಾಡೋದು, ಅದನ್ನು ಯಾವಾಗ ನೆನಾಕೋದು, ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸರ್. ಈಗ ಸಿರಿಧಾನ್ಯ ಓಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಾಯಿತು. ನಾನು ತಂದಿದ್ದೆ ನಮ್ಮ ಮನೇಲಿ. ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ, ಇದನ್ನು ಮಾಡೋದಾರೆ ಹೆಂಗೆ ಅಂತ ಗೊತ್ತಿಲ್ಲ. ದೆನ್ ಆ ಟೈಮಲ್ಲಿ ನಾವೇನು ಮಾಡಿದ್ವಿ, ಎಲ್ಲ ಮಿಲೆಟ್ಸ್ಗಳಿಂದ ಕಾಂಬಿನೇಷನ್ ಮೇಲೆ ಒಟ್ಟು ಒಂದು 5 ಥರ ಇಡ್ಲಿ, ದೋಸೆ, ಉಪ್ಮಾ, ಕಿಚಡಿ ಅದನ್ನು ಮಾಡಿದ್ವಿ. ಮಾಡಿಬಿಟ್ಟು ಹೇರ್ ಟೈಟ್ ಒಂದು ವ್ಯಾಕ್ಯೂಮ್ ಟೈಟಲ್ಲಿ ಅದನ್ನ ಪ್ಯಾಕ್ ಮಾಡಿ ಇಟ್ವಿ. ಅಂದರೆ ಪ್ರಿಸರ್ವೇಟಿವ್ಸ್ ಹಾಕಬಾರ್ದು. ಎಷ್ಟಂತಂದರೆ
ನೀವು ನೆನಾಕೋ ಅವಶ್ಯಕತೆಯೂ ಇಲ್ಲ, ಯಾಕೆ ನಾವೇ ನೆನಾಕಿ ಎಲ್ಲ ರೆಡಿ ಮಾಡಿ ಅದನ್ನ ಪ್ರೋಸೆಸ್ ಮಾಡಿ ಅದರಲ್ಲಿ ಹಾಕಿದೆ. ಜಸ್ಟ್ ಇಡ್ಲಿ ಬೇಕಾ 10 ನಿಮಿಷದ ಮುಂಚೆ ನೀರಿಗೆ ಹಾಕು, ಕಲಸು, ಉಪ್ಪನ್ನೂ ಹಾಕ್ಬೇಡ, ಅದನ್ನೂ ಕೂಡ ನಾವೇ ಹಾಕ್ಬಿಟ್ಟಿರ್ತೀವಿ. ಯಾಕೆಂದರೆ ನೀನೇನು ಕಲಿಸ್ಬೇಡ, ಜಸ್ಟ್ ಕಲಸು, ಇಡ್ಲಿ ಪಾತ್ರೆಗೆ ಬಿಡು, ಬಿಸಿ ಬಿಸಿ ಇಡ್ಲಿ ರೆಡಿ ಆಗುತ್ತೆ. ಮಾರ್ಕೆಟಲ್ಲಿ ಸಿಗೋ ಹುಳಿ ಇಡ್ಲಿಗಿಂತ ಮನೆಯಲ್ಲೇ ನಿನಗೆ ಮಿಲೆಟ್ ಇಡ್ಲಿ ಒಂದು 6ರಿಂದ 7 ರೂಪಾಯಿಗೆ ಫ್ರೆಶ್ ಆಗಿ ನಿನ್ನ ಮುಂದೆ ರೆಡಿ ಆಗುತ್ತೆ. ದೋಸೆ ರೆಡಿ ಆಗುತ್ತೆ, ಉಪ್ಪಿಟ್ಟು ರೆಡಿ ಆಗುತ್ತೆ, ಪಡ್ಡು ರೆಡಿ ಆಗುತ್ತೆ, ಕಿಚಡಿ ರೆಡಿ ಆಗುತ್ತೆ. ಇದು ಬೇಸ್ಮೆಂಟ್ ಅಂತ ಕರಿತೀವಿ ಈ ಮಿಲೆಟ್ಸ್. ಆ ಬೇಸ್ ಗಟ್ಟಿ ಆಯಿತಾ, ಯು ವಿಲ್ ಬಿಕಮ್ ಮೋರ್ ಹ್ಯಾಪಿ ಅಂತೇಳಿ ಈ ಮಿಲೆಟ್ ರೇಂಜನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಇದು ರೆಸ್ಪಾನ್ಸ್ ಇದೆ. ಅಂದರೆ ಕ್ವಿಕ್, ಅಂದರೆ ತುಂಬ ಫಾಸ್ಟಾಗಿ ಆಗುತ್ತೆ, ಇನ್ಸ್ಟಂಟಾಗಿ ಆಗುತ್ತೆ ಅಂತ. ಆ್ಯಂಡ್ ರೀಸೆಂಟಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೆ ದ ನ್ಯೂಟ್ರಿ ಕಾಫಿ. ಸೊ ಬ್ಲ್ಯಾಕ್ ಕಾಫಿ. ಆ್ಯಂಡ್ ಕಾಫಿ ಬಗ್ಗೆ ಹೇಳಬೇಕಂತಂದರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್. ಓಕೆ, ಕಾಫಿ ನಿಮಗೆ ಗೊತ್ತಿಲ್ಲ ಇದರದ್ದು ಇಂಟ್ರೆಸ್ಟಿಂಗ್ ಸ್ಟೋರಿಗಳು. ಕಾಫಿನ ಬೆಳೀತಿದ್ದಂತಹ ದೇಶಗಳು ಈ ಕಾಫಿ ಬೀಜನ ಆಚೆಗಡೆ ಸಾಕ್ಸೋಕ್ಕೂ ಬಿಡ್ದಂಗೆ ಇದನ್ನು ಚಿನ್ನ ಬೆಳ್ಳಿ ಥರ ಕಾಪಾಡ್ಕೊಂಡಿದ್ದಂತಹ ಒಂದು ಕಾಲನೂ ಕೂಡ ಇದೆ. ಯಾರಾದರೂ ಈ ಕಾಫಿನ ಯಾರಾದ್ರೂ ಸ್ಮಗಲ್ ಮಾಡ್ಕೊಂಡು ಆಚೆಗಡೆ ತಗೊಂಡು ಬಂದರೆ ಅರಬ್ ಕಂಟ್ರೀಸಿಂದ ಅವ್ರ ಗಲ್ಲಿಗೂ ಏರ್ಸೋಕ್ಕಾಗ್ತಿತ್ತು. ಅಷ್ಟು ಇದರ ಒಂದು ಪ್ರಭಾವ ಆ ಕಾಲದಲ್ಲಿ ಇತ್ತು ಕಾಫಿದು. ಎಕ್ಸಾಂಪಲ್, ಒಬ್ಬರು ಬುಡಣ್ ಸಾಬ್ ಅಂತ ಹೇಳಿ ನಮ್ಮ ಚಿಕ್ಕಮಂಗ್ಳೂರಿನವರು ಮೆಕ್ಕಾ ಮದೀನಾಗೆ ಯಾತ್ರೆಗೆ ಹೋಗಿರ್ತಾರೆ. ಅಲ್ಲಿಂದ ಬರಬೇಕಾದ್ರೆ ಅವ್ರ ಗಡದೊಳಗೆ ಒಂದು 5-6 ಬೀಜಗಳನ್ನ ಮುಚ್ಚಿಟ್ಕೊಂಡು ತಗೊಬಂದು ನಮ್ಮ ಚಿಕ್ಕಮಂಗ್ಳೂರು ಹತ್ರ ಫಸ್ಟ್ ನಾಟಿ ಮಾಡ್ತಾರೆ. ನಮ್ಮ ದೇಶಕ್ಕೆ ಕಾಫಿ ಬಂದ ರೀತಿ ಅದು. ಈ ಇತಿಹಾಸ ಕಾಫಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಅವ್ರ ಗಡ್ಡದಲ್ಲಿ ಅಂದರೆ ಗಡ್ಡನ ಚೆಕ್ ಮಾಡಂಗಿಲ್ವಲ್ಲ, ಅವ್ರದ್ದು ರೆಸ್ಪೆಕ್ಟ್ ಅದು. ಅಂದರೆ ಗಡ್ಡಕ್ಕೆ ಕೈ ಹಾಕಿದ್ರೆ ಅವರು ಅದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡ್ರು, ಅದನ್ನು ಯಾರೂ ಮುಟ್ಟಲ್ಲ ಅಂತ ಹೇಳ್ಬಿಟ್ಟು ಆ ಗಡ್ಡದೊಳಗೆ ಬೀಜ ತೊಗೊಂಡು ಮತ್ತು ನಾನು ಇನ್ನೆಲ್ಲಿ ಕುಡಿಯೋಕ್ಕೆ ಬರೋಣ, ಯಾಕೆ ಅಂತಂದರೆ ಕಾಫಿಗೆ ನಾನು ಎಲ್ಲಿ ಬರೋಕ್ಕಾಗತ್ತೆ, ನಮ್ಮೂರಲ್ಲಿ ಬೆಳೆಯೋಣ ಅಂತ ತಗೊಬಂದು ನಮ್ಮ ಬಾಬಾ ಬುಡನ್ಗಿರಿ ಅಂತ ನೀವೇನು ಹೇಳ್ತೀರಾ ಚಿಕ್ಕಮಂಗ್ಳೂರಲ್ಲಿ ಅದನ್ನು ಪ್ಲಾಂಟೇಶನ್ ಆಯಿತು. ಸೊ ಅಲ್ಲಿಂದ ಬ್ರಿಟಿಷರು ಐಡೆಂಟಿಫೈ ಮಾಡಿಕೊಂಡ್ರು. ದೆನ್ ಕಾಫಿ ಬಿಕಮ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ನಾವು. ಕಾಫಿ ಇಟ್ಸ್ ವೆರಿ ಗುಡ್. ವೈ? ಬಿಕಾಸ್ ಇದ್ರ ಬಗ್ಗೆ 1000 ಸ್ಟಡೀಸ್ ಆಗಿದೆ. ಯಾವ ಕಾಫಿ ವೆರಿ ಗುಡ್ ಅಂತಂದರೆ ದ ಬ್ಲ್ಯಾಕ್ ಕಾಫಿ ಈಸ್ ವೆರಿ ಗುಡ್. ಬ್ಲ್ಯಾಕ್ ಕಾಫಿನಲ್ಲಿ ನಿಮಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ ಇನ್ಸ್ಟಂಟ್ ಮೂಡನ್ನು ಸರಿ ಮಾಡುತ್ತೆ. ನಿಮ್ಮ ಲಿವರಿಂದ ಫ್ಯಾಟ್ನ ತೆಗಿತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಹಾರ್ಟ್ ಅಟ್ಯಾಕ್ ರಿಸ್ಕ್ನ ಕಮ್ಮಿ ಮಾಡುತ್ತೆ. ಆ್ಯಂಡ್ ನಿಮ್ಮ ಎನರ್ಜಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ. ಆದರೆ ಆ ಕಾಫಿನ ನಾವೇನು ಮಾಡಿದ್ವಿ, ಹಾಳು ಮಾಡಿಬಿಟ್ವಿ. ಯಾಕೆ ಅಂತಂದರೆ ಅದಕ್ಕೆ ಸಕ್ಕರೆ ಹಾಕೋದು, ಹಾಲು ಹಾಕೋದು. ಯಾಕೆಂದ್ರೆ ಪಾಯಸ ತಿಂದು ರೂಢಿಯಿದ್ದ ನಮ್ಮ ಜನ ಏನು ಮಾಡಿಕೊಂಡ್ರು, ಈಗ ಶಾವಿಗೆ ಪಾಯಸ ಮಾಡಿ ರೂಢಿ, ಹೆಸರುಬೇಳೆ ಪಾಯಸ ಮಾಡಿ ರೂಢಿ. ಸೊ ಕಾಫಿದೊಂದು ಪಾಯಸ ಮಾಡಿಬಿಟ್ರು. ಈಗ ನೀವು ಕುಡಿಯೋದು ಕಾಫಿ ಅಲ್ಲ, ಅದೊಂದು ಪಾಯಸ. ಯಾಕೆಂದರೆ ಹಾಲು ಸಕ್ಕರೆ ಹಾಕ್ತಿಲ್ವಲ್ಲ, ಅದು ಪಾಯಸ. ಅದು ಕಾಫಿ ಪುಡಿ ಈಗ ವೆರಿ ಸಿಂಪಲ್. ಹಾಲು ಸಕ್ಕರೆ ಹಾಕ್ಬಿಟ್ಟು ಕಾಫಿ ಪುಡಿ ಹಾಕ್ದಲ್ಲೇ ಶಾವಿಗೆ ಹಾಕ್ರಿ, ಶಾವಿಗೆ ಪಾಯಸ. ಹೆಸರುಬೇಳೆ ಹಾಕ್ರಿ, ಹೆಸರುಬೇಳೆ ಪಾಯಸ. ದ್ಯಾನ್ ಯು ಆರ್ ಡ್ರಿಂಕಿಂಗ್ ಕಾಫಿ ಪಾಯಸ. ದಟ್ ಈಸ್ ನಾಟ್ ಎ ಕಾಫಿ. ವೈ? ಬಿಕಾಸ್ ಅದು ಕಾಫಿನ ವಿರೂಪಗೊಳಿಸಿದಂಥ ಪರಿಸ್ಥಿತಿ. ಯಾಕೆ ಅಂದರೆ ಅದರ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಎಷ್ಟು ರಿಚ್ ಆಗಿರುತ್ತೆ ಅಂತಂದರೆ ಇದರ ಮೇಲೆ ಪ್ರಪಂಚದಲ್ಲಿ ಸಖತ್ ಸ್ಟಡಿ ಆಗೋಯ್ತು. ಸಖತ್. ಕಾಫಿನಲ್ಲಿ 2 ಥರ ಇರುತ್ತೆ, ಒಂದು ರೊಬಸ್ಟಾ ಅಂತ, ಇನ್ನೊಂದು ಅರೇಬಿಕಾ ಅಂತ. ರೊಬಸ್ಟಾ ಏನಾಗಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ, ದೊಡ್ಡ ಗಿಡ. ಅರೇಬಿಕಾ ನ್ಯೂಟ್ರಿಷಿಯಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಕಾಫಿನಲ್ಲಿ ನಮಗೆ ಬಂದಿದ್ದೇನು ಅಂದರೆ ಸಿಂಗಲ್ ಆರಿಜಿನ್ ಕಾಫಿ ಬೇಕಿತ್ತು ನಮಗೆ. ಸಿಂಗಲ್ ಆರಿಜಿನ್ ಅಂದರೆ ಒಂದು ಪ್ರದೇಶದ ಪವರ್ಫುಲ್ ಕಾಫಿ. ಪ್ರಪಂಚದ ಎಲ್ಲ ಕಾಫಿಗಳಿಗಿಂತ ನಮ್ಮ ಚಿಕ್ಕಮಂಗ್ಳೂರು ಸಕಲೇಶ್ಪುರದ ಕಾಫಿ ಯಾಕೆ ಸ್ಪೆಷಲ್ ಅಂತಂದರೆ ನಮ್ಮ ಕಡೆ ಪ್ರಕೃತಿ ಜೊತೆ ಹೊಂದ್ಕೊಂಡು ಕಾಫಿ ಬೆಳಿತೀವಿ ನಾವು. ಪ್ರಕೃತಿನ ಅಡ್ಜಸ್ಟ್ಮೆಂಟ್ ಮಾಡಲ್ಲ. ಲೈಕ್ ಗಿರಿ ಶಿಖರಗಳು ಹಿಂಗೆಲ್ಲ ಇರ್ತವೆ, ಅಲ್ಲೇ ಬೆಳಿತೀವಿ. ಪ್ರಪಂಚದಲ್ಲಿ ಹೆಂಗೆ ಅಂದರೆ ಅದನ್ನ ಒಂದು ಸಾಲಿಡ್ ಜಾಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸಿ ಕೃತಕ ರಾಸಾಯನಿಕಗಳು ಅಂದರೆ ಸ್ಪ್ರಿಂಕ್ಲರ್ಸ್ ಅದು ಇದು ಎಲ್ಲ ಮಾಡ್ತಾರೆ. ಬಟ್ ನ್ಯಾಚುರಲ್ ಚಾಲೆಂಜ್ ಜೊತೆಗೆ ಪವರ್ಫುಲ್ ಕಾಫಿನ ಬೆಳಿತೀವಿ ಅಂತಂದರೆ ನಮ್ಮಲ್ಲಿ ಒನ್ ಆಫ್ ದ ಅಲ್ಟಿಮೇಟ್ ಕಾಫಿನ ನಾವು ಕರ್ನಾಟಕದಲ್ಲಿ ಗ್ರೋ ಮಾಡ್ತೀವಿ. ಮಡಿಕೇರಿಯಿಂದ ಹಿಡಿದು ಕೂರ್ಗಿಂದ ಹಿಡಿದು ಚಿಕ್ಕಮಂಗ್ಳೂರ್ವರೆಗೂ ಅಲ್ಟಿಮೇಟ್ ಕಾಫಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಈ ಕಾಫಿನಲ್ಲಿ 2 ಥರ ಬರುತ್ತೆ. ಮತ್ತು ಅದರಲ್ಲಿ ರೊಬಸ್ಟಾ ಆಯಿತು, ಅರೇಬಿಕಾ ಆಯಿತು. ಅರೇಬಿಕಾ ಈಸ್ ಸೋ ಎಕ್ಸ್ಪೆನ್ಸಿವ್. ಯಾಕೆ ಅಂತಂದರೆ ಈ ಅರೇಬಿಕಾದ ಬಗ್ಗೆ ತುಂಬ
ಒಳ್ಳೆ ಅಂದರೆ ಅದು ಸ್ಮೂತ್ ಇರುತ್ತೆ. ಬ್ಲ್ಯಾಕ್ ಕಾಫಿ ಅಂತಿದ್ದಂಗೆ ಯಾರನ್ನಾರು ಕೇಳಿದ್ರೆ ಭಯ ಪಡ್ತಾರೆ, ಯಾಕೆ ಆರ್ಷ್ ಆಗಿರುತ್ತೆ ಸರ್ ಅದು ಯಾಕೆ ಕಹಿಯಾಗಿರುತ್ತೆ ಅಂತ. ಬಟ್ ಅರೇಬಿಕಾ ಕಾಫಿ ಕಹಿಯಾಗಿರಲ್ಲ, ಬದಲಾಗಿ ಸಖತ್ತಾಗಿರುತ್ತೆ. ನೀವು ಕುಡಿದ್ರೆ ಇನ್ನೊಂದು ಸರಿ ಕುಡಿಯೋಣ ಅನಿಸುತ್ತೆ. ಆ ಥರ ಅರೇಬಿಕಾ ಕಾಫಿ ಇರುತ್ತೆ. ಆ್ಯಂಡ್ ಈ ಕಾಫಿ ಬೀಜದಲ್ಲಿ 2 ಥರ ವಿಧ ಬರುತ್ತೆ. ಮತ್ತು ಅದರ ಪ್ರೋಸೆಸ್ಸಿಗೆ ಹೋದಾಗ ಒಂದು ಫುಲ್ ಸೀಡ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕಾಫಿ ಮಾಡೋದು. ಅಂದರೆ ಕಾಫಿ ಕೀಳಕ್ಕೆ ಹೋದಾಗ ಚೆರ್ರಿ ಅಂತ ಅದರಲ್ಲಿ ಹಣ್ಣು ಎಳೆಕಾಯಿ ಎಲ್ಲ ಒಟ್ಟಿಗೆ ಕೀಳ್ತೀವಿ. ಅದು ಕಿತ್ತಾಗ ಬಲ್ತಿರೋದು ಒಂದು ಟೇಸ್ಟ್ ಕೊಟ್ಟರೆ ಎಳೆದೇನಿರುತ್ತೆ ಅದು ಇನ್ನೊಂದು ಥರ ಟೇಸ್ಟ್ ಕೊಡುತ್ತೆ. ಅದು ಸ್ವಲ್ಪ ರೇಟ್ ಕಮ್ಮಿ, ಚೆರ್ರಿ ಅಂತ. ಅದನ್ನು ತಂದು ಆ ಉಂಡೆ ಕಾಳನ್ನೇ ಒಣಗಿಸ್ಬಿಟ್ಟು ನಂತರ ಬೇಳೆ ಮಾಡಿ ಅದನ್ನು ಸುಡೋವಂಥದ್ದು. ಇನ್ನೊಂದು ಥರ ಬರುತ್ತೆ, ಅದನ್ನ ಪಾರ್ಪೆಂಟ್ ವಾಶ್ ಅಂತಲೂ ಕರಿತೀವಿ. ಅದು ಈ ಪಾರ್ಚ್ಮೆಂಟ್ ವಾಶ್ ಏನಿದೆ, ಇಟ್ಸ್ ವೆರಿ ಸಿಂಪಲ್. ಓನ್ಲಿ ಸೆಲೆಕ್ಟೆಡ್ ರೆಡ್ ಹಣ್ಣುಗಳನ್ನ ಮಾತ್ರ ಕಿತ್ತು ಅದನ್ನು ಬಿಡಿಸಿ ನೀರಲ್ಲಿ ವಾಶ್ ಮಾಡಿ ಆ ಬೇಳೆನ ಒಣಗಿಸಿ ಅದನ್ನು ಮಾಡ್ತೀವಲ್ಲ, ಅದಕ್ಕೆ ರೇಟ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಅಂದರೆ ಫಸ್ಟ್ ಸ್ಟೆಪ್ಪು ಕಾಫಿ ಅರೇಬಿಕಾ ರೋಬಸ್ಟಾಗಿಂತ ತುಂಬ ಪೋಷಕಾಂಶ ಇರ್ತಕ್ಕಂಥ ಗಿಡ, ಅದಕ್ಕೆ ರೇಟ್ ಜಾಸ್ತಿ. ಅರೇಬಿಕಾಗೂ ರೋಬಸ್ಟಾಗೂ ರೇಟ್ ಜಾಸ್ತಿ, ರೋಬಸ್ಟಾಗಿಂತ ಅರೇಬಿಕಾ ರೇಟ್ ಜಾಸ್ತಿ. ಅರೇಬಿಕಾದಲ್ಲೂ ಚೆರ್ರಿ ಮತ್ತು ಪಾರ್ಪೆಂಟ್ ವಾಶ್ ಅಂತ ಏನು ಬರುತ್ತೆ ಅದರ ರೇಟ್ ಜಾಸ್ತಿ. ಈ ಥರ ಒಂದು ರಿಚೆಸ್ಟ್ ಪ್ಯೂರೆಸ್ಟ್ ಕಾಫಿನ ನಮ್ಮ ಕಸ್ಟಮರಿಗೆ ನಾವು ಕಲಿಸ್ಬೇಕು. ಯಾಕೆ ಅಂತಂದರೆ ಇವತ್ತು ಇನ್ಸ್ಟಂಟ್ ಕಾಫೀಸ್ ಅಂತ ಏನು ಕುಡಿತೀರಿ, ದಟ್ ಇಸ್ ನಾಟ್ ಎ ಗುಡ್ ಕಾಫಿ, ದಟ್ ಒಳ್ಳೆಯದಲ್ಲ, ಅದು ಕುಡಿಲೇಬಾರ್ದು. ಯಾಕೆಂದರೆ ಮತ್ತದು ಹೆಗೈನ್ ಹೈಲಿ ಪ್ರೋಸೆಸ್. ದಿಸ್ ಇಸ್ ಅ ರಾ ಕಾಫಿ. ನಿಮ್ಮ ಮನೇಲಿರೋ ಒಂದು ಸಿಂಪಲ್ ಫಿಲ್ಟ್ರಲ್ಲಿ ನೀವು ಮಾಡ್ಕೋಬೋದು. ಈ ಕಾಫಿಗೆ ಚಿಕೋರಿ ಬೆಳೆಸೋ ಕಲ್ಚರು ಸ್ಟಾರ್ಟ್ ಆಯಿತು. ಚಿಕೋರಿ ಅಂತಂದರೆ ಅದೊಂದು ಗೆಡ್ಡೆ. ಯಾಕೆ ಅಂದರೆ ಬಿಕಾಸ್ ಆಫ್ ರೇಟ್ನ ಮ್ಯಾಚ್ ಮಾಡೋಕ್ಕೆ, ರೇಟ್ನ ಇದು ಮಾಡೋಕ್ಕೆಲ್ಲ. ಬ್ಲ್ಯಾಕ್ ಕಾಫಿ ಹೆಲ್ತ್ಗೆ ಒಳ್ಳೆಯದು, ನಿಮ್ಮ ಮೆಟಬಾಲಿಸಮ್ನ ಸ್ಟ್ರಾಂಗ್ ಮಾಡುತ್ತೆ, ಫ್ಯಾಟ್ ಲಾಸ್ನ. ಯಾರಾದರೂ ನಾವು ದಪ್ಪಗಿದ್ದವ್ರು ಸಣ್ಣ ಆಗಬೇಕು ಅಂತಂದಾಗ ನಿಮ್ಮ ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್ ಟೈಮಲ್ಲಿ ನಿಮಗೆ ಹೆಪಿಟೇಟ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಲೈಕ್ ನಿಮಗೆ ಫುಡ್ ಕ್ರೇವಿಂಗ್ಸ್ ಓವರ್ ಆಗ್ತಿದೆ ಅಂದಾಗ ಒಂದು ಬ್ಲ್ಯಾಕ್ ಕಾಫಿ 2-3 ಅವರ್ಸ್ ನಿಮ್ಮನ್ನು ಪೋಸ್ಟ್ಪೋನ್ ಮಾಡಿಬಿಡುತ್ತೆ ಮುಂದಕ್ಕೆ. ಆ್ಯಂಡ್ ಇಟ್ಸ್ ಎ 0 ಕ್ಯಾಲೋರಿ. ಇದರಲ್ಲಿ ಕ್ಯಾಲೋರಿನೇ ಇರಲ್ಲ, ಎನರ್ಜಿ ಮಾತ್ರ ಜಾಸ್ತಿ ಇರುತ್ತೆ, ಬಾಡಿನಲ್ಲಿ ಎನರ್ಜಿನ ಜಾಸ್ತಿ ಮಾಡುತ್ತೆ. ಇಷ್ಟೆಲ್ಲ ಒಳ್ಳೆಯದನ್ನು ಕೊಟ್ಟು ಇದು ಹೀಟ್ ಅಂತ ಅಲ್ಲ. ಯಾಕೆಂದರೆ ಇದನ್ನು ಜಾಸ್ತಿ ಅತ್ಯಂತ ಹೆಚ್ಚು ಬಿಸಿಲು ಸುಡೋ ಅರಬ್ ದೇಶದಲ್ಲಿ ಇದನ್ನ ಕುಡಿತಾರೆ. ಯಾಕೆ ಅಂತಂದರೆ ಇದು ಹೀಟ್ ಅಲ್ಲ, ಯಾವತ್ತೂ ಬ್ಲ್ಯಾಕ್ ಕಾಫಿ ಹೀಟ್ ಅಲ್ಲ. ನೀವು ಕುಡಿಯೋ ಅದನ್ನೆಲ್ಲ ಪಾಯಸ ಮಾಡ್ಕೊಂಡು ಕುಡಿತಾರಲ್ಲ ಆ ಕಾಫಿ ಇದಾಗಿರುತ್ತೆ. ಸೊ ಇಂಥ ಬ್ಲ್ಯಾಕ್ ಕಾಫಿನ ಇಂಟ್ರೊಡ್ಯೂಸ್ ಮಾಡಬೇಕಂತ ಕಾಫಿ ಆ್ಯಂಡ್ ಕಾಫಿ ಪೌಚ್, ಇದು 4 ಪ್ಯಾಕಿಂಗ್ ಅಂತ. ಅಂದರೆ ಇದು ಫಿಲ್ಟ್ರ್ ಇದ್ದರೆ ಮಾಡ್ಕೊಳೋದು, ಇದು ಟ್ರಾವೆಲಲ್ಲಿ ಯೂಸ್ ಮಾಡೋದು. ಇನ್ಸ್ಟಂಟಾಗೆ ನೀವು ಓಪನ್ ಮಾಡಿಕೊಂಡು ಜಸ್ಟ್ ಬಿಸಿನೀರು ಹಾಕಿದ್ರೆ ಸಾಕು, ಬ್ಲ್ಯಾಕ್ ಕಾಫಿ ಎಲ್ಲಿದ್ದರೂ ರೆಡಿ ಆಗುತ್ತೆ. ಸೊ ವಿ ಹ್ಯಾವ್ ಎ ವಂಡರ್ಫುಲ್ ಫೀಡ್ಬ್ಯಾಕ್ ಈ ಕಾಫಿ ಬಗ್ಗೆ. ಇದಾಯಿತು. ಸೊ ಒನ್ ಆಫ್ ದ ಅಲ್ಟಿಮೇಟ್ ಫೈನಲ್ ದ ಪವರ್ಫುಲ್ ಪ್ರಾಡಕ್ಟ್ ಅಂತಂದರೆ ಈ ಮೊರಿಂಗಾ ನ್ಯೂಟ್ರಿಮಿಕ್ಸ್ನ ನಾವು ರೆಡಿ ಮಾಡಿದ್ದು, ನುಗ್ಗೆ ಸೊಪ್ಪಿನ ನ್ಯೂಟ್ರಿಮಿಕ್ಸ್. ಈ ಪ್ರಾಡಕ್ಟ್ ಬಗ್ಗೆ ನಾನು ಒಂದು 10 ನಿಮಿಷ ಮಾತಾಡ್ತೀನಿ. ವೈ ಬಿಕಾಸ್ ಇಸ್ ಅ ಫೈನಲ್ ಪ್ರಾಡಕ್ಟ್ ಆ್ಯಂಡ್ ಅಲ್ಟಿಮೇಟ್ ಪ್ರಾಡಕ್ಟ್. ನಮಗೊಂದು ಚಾಲೆಂಜಸ್ ಬಂತು. ಏನಂತ ಅಂದರೆ, ನಾನು ಆವಾಗಲೇ ಹೇಳಿದೆ, ಅವನು ತಿನ್ನೋ ಅಂಥ ಆಹಾರದಲ್ಲಿ ನಾವು ಸ್ಟಡಿ ಮಾಡಿದ್ವಿ. ನಮ್ಮ ಪರಂಪರೆಯಿಂದ ಬಿಟ್ಟೋಗ್ತಿರ್ತಕ್ಕಂಥ ಆಹಾರಗಳು ಯಾವ್ದ್ಯಾವುದು ಅಂತ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ, ಎಕ್ಸಾಂಪಲ್ ಟ್ಯಾಮ್ರಿನ್ ಬಿಟ್ಟೋಗ್ತಾ ಇದೆ, ಹುಣಸೆಹಣ್ಣು ಬಿಟ್ಟೋಗ್ತಾ, ಹುಣಸೆಹಣ್ಣನ್ನು ಇದಕ್ಕೆ ಸೇರಿಸ್ಬೇಕು. ಆ್ಯಂಡ್ ನುಗ್ಗೆ ಸೊಪ್ಪನ್ನು ಇದಕ್ಕೆ ಸೇರಿಸ್ಬೇಕು. ಯಾಕೆಂದರೆ ನುಗ್ಗೆ ಸೊಪ್ಪಿನಷ್ಟು ಪೋಷಕಾಂಶ ಯಾವುದರಲ್ಲೂ ಇಲ್ಲ. ಅದರಲ್ಲಿ ಇರ್ತಕ್ಕಂಥದ್ದು ಹಾಲಿಗಿಂತ 7 ಟೈಮ್ ಎಕ್ಸ್ಟ್ರಾ ಕ್ಯಾಲ್ಶಿಯಮ್ ಇದೆ, ಪಾಲಕ್ ಸೊಪ್ಪಿಗಿಂತ 20 ಟೈಮು ಜಾಸ್ತಿ ಅದರಲ್ಲಿ ಐರನ್ ಇದೆ, ಆ್ಯಂಡ್ ಬಾಳೆಹಣ್ಣಿಗಿಂತ 10 ಟೈಮ್ ಎಕ್ಸ್ಟ್ರಾ ಪೊಟ್ಯಾಷಿಯಮ್ ಇದೆ, ಎಗ್ಗಿಗಿಂತ ಜಾಸ್ತಿ ಪ್ರೋಟೀನ್ ಇದೆ. ಅಂದರೆ ಒಂದು ಪೋಷಕಾಂಶದ ಕಣಜ ಅಂತ ನಾವು ಕರಿತಾ ಇದ್ವಿ. ಈ ಪೋಷಕಾಂಶದ ಕಣಜಕ್ಕೆ ನಾವೇನು ಮಾಡಿದ್ವಿ, ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಒಂದು ನುಗ್ಗೆ ಸೊಪ್ಪಾಯಿತು, ಕರ್ಬೇವಿನ ಸೊಪ್ಪು. ಯಾಕೆ ಕರ್ಬೇವು ಸೊಪ್ಪು ಅಂತಂದರೆ, ನೋಡಿರಿ, ಕರ್ಬೇವಿನ ಸೊಪ್ಪಿಂದ ನಿಮ್ಮ ಕಣ್ಣು, ನಿಮ್ಮ ಕೂದಲು ಹೆಲ್ತ್ ಸ್ಟಾರ್ಟ್ ಆಗುತ್ತೆ. ಬಟ್ ಕರ್ಬೇವಿನ ಸೊಪ್ಪನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ತಿನ್ನಲ್ಲ. ಮಕ್ಳುಗಳು ಊಟಕ್ಕೆ ಹಾಕಿರಿ ತಿಡ್ತವೆ. ಅದು ಊಟಕ್ಕೂ ಇವ್ರು ಹೆಂಗೆ ಹಾಕ್ತಾರೆ ಅಂತಂದರೆ, ಆ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕಿ ಎಣ್ಣೆಲಿ ಕರೆದು ಅದರ ಪೋಷಕಾಂಶನ ಸಾಯಿಸಿ ತಿನ್ನೋ ಬುದ್ಧಿ ಜಾಸ್ತಿ ನಮ್ಮದು. ಅಂದರೆ ಆ ಕರ್ಬೇವಿನ ಸೊಪ್ಪನ್ನ ಕಿಲ್ ಮಾಡೇ ತಿನ್ನೋದು. ಹಸಿ ಹಸಿಗಳಾದರೆ ಹುಡುಗರು ತಿನ್ನಲ್ಲ, ಅದಕ್ಕೇನು ಮಾಡ್ತೀವಿ, ಎಣ್ಣೆಗೆ ಹಾಕ್ತೀವಿ. ಅತ್ಲಾಗ ಎಣ್ಣೆ ಒಳಗೆ ಕರೆದತ್ಲಾಗ ಅದು ಪುಡಿ ಪುಡಿ ಆಗಲಿ ಅಂತ. ಹಂಗಾದರೂ ಹುಡುಗರು ಅರ್ಸಾಸ ಇಡ್ತಾರೆ. ಸೊ ಇನ್ನು ಹೆಂಗೆ ಹೋಗಬೇಕು ಪೋಷಣೆ? ನಿಮ್ಮ ಬ್ಲಡ್ನ ಪ್ಯೂರಿಫೈ ಮಾಡೋ ಶಕ್ತಿ ಕರ್ಬೇವಿನ ಸೊಪ್ಪಿಗಿರುತ್ತೆ. ಸೊ ಆ ಕರ್ಬೇವಿನ ಸೊಪ್ಪನ್ನ ತಿನ್ನಿಸ್ಬೇಕು ಅಂತ ನಾವು ಇದರಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ದ ಗ್ರೇಟೆಸ್ಟ್ ಜೀರಿಗೆ. ಇವತ್ತು ಫ್ಯಾಟ್ ಲಾಸ್ಗೆ ಏನಾದರೂ ಮನುಷ್ಯನಿಗೆ ಒಂದು ಪವರ್ಫುಲ್ ಇದೆ ಅಂತಂದರೆ ಜೀರಾ.
ಅಂದರೆ ಇನ್ಫ್ಲಮೇಷನ್ನ ಕಮ್ಮಿ ಮಾಡೋಕ್ಕೆ ಆ ಜೀರಾನ ಆ್ಯಡ್ ಮಾಡಿದ್ವಿ ಆ್ಯಂಡ್ ಎಳ್ಳನ್ನು ಆ್ಯಡ್ ಮಾಡಿದ್ವಿ. ಅಂದರೆ ನಮ್ಮ ಅಡುಗೆ ಮನೆಯಿಂದ ಮಿಸ್ಸಾಗಿ ಹೋಗಿದ್ದು ಯಾವುದು ಅಂತ ಫಸ್ಟ್ ಲೀಸ್ಟ್ ಮಾಡ್ಕೊಂಡ್ವಿ. ಏನು ಮಿಸ್ಸಾಗಿ ಹೋಗ್ತಾ ಇದೆ ಅದನ್ನು ಹಾಕಿ ಇದನ್ನು ನ್ಯೂಟ್ರಿ ಮಿಕ್ಸ್ ಅಂತ ಮಾಡಿದ್ವಿ. ಸರ್ ಇದ್ರ ಬ್ಯೂಟಿ ಏನು? ಇದನ್ನು ಯಾವುದ್ರ ಜೊತೆಗಾದ್ರು ನೀವು ಸೇರಿಸು, ಎನಿ ಮಾಡ್ರನ್ ಫುಡ್ ಆರ್ ಟ್ರೆಡಿಷನಲ್ ಫುಡ್. ಲೈಕ್ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀರಾ, ಟೇಸ್ಟ್ ಬರ್ತಾ ಇಲ್ಲ, ಒಂದು ಸ್ಪೂನ್ ಹಾಕಿ ಕಲಸು, ಅವಲಕ್ಕಿ ಉಪ್ಪಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಇದೆ ಆ ಆರ್ಡಿನರಿ ಅವಲಕ್ಕಿ ಉಪ್ಪಿಟ್ಟೆ ನ್ಯೂಟ್ರಿಷಿಯಸ್ ಅವಲಕ್ಕಿ ಉಪ್ಪಿಟ್ಟ. ಜಸ್ಟ್ 1 ಸ್ಪೂನ್ ನೀವು ಅದು ಅನ್ಕೌಂಟಬಲ್ ನ್ಯೂಟ್ರಿಷನ್ ಅದಕ್ಕೆ ಆ್ಯಡ್ ಆಗುತ್ತೆ. ಉಪ್ಪಿಟ್ಟು ಮಾಡ್ತೀರಾ, ಪಲಾವ್ ಮಾಡ್ತೀರಾ, ಏನು ಪುಳಿಯೋಗರೆ ಮಾಡ್ತೀರಾ. ಎಕ್ಸಾಂಪಲ್ ಸರ್ ಇವತ್ತು ಏನೂ ಮಾಡೋಕ್ಕಾಗ್ತಿಲ್ಲ ನಮ್ಮಲ್ಲಿ ಬರೀ ಅನ್ನ, ಡೋಂಟ್ ವರಿ, 2 ಸ್ಪೂನ್ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕು, ಮೊರಿಂಗ ಹಾಕು, ಕಲಸು, ಇಡು. ಇನ್ಸ್ಟಂಟಾಗಿ ಅವನಿಗೆ ಅಂಥ ಬ್ಯಾಲೆನ್ಸ್ಡ್ ಪರಿಪೂರ್ಣ ಫುಡ್ ರೆಡಿ ಆಗುತ್ತೆ. ಸರ್ ಮನೇಲಿ ಮಕ್ಕಳು ಸ್ಯಾಂಡ್ವಿಚ್ ಕೇಳ್ತಾ ಇದ್ದಾರೆ. ಆರ್ಡಿನರಿ ಸ್ಯಾಂಡ್ವಿಚ್ಗಿಂತ ಇದನ್ನು ಒಂದು ಕ್ರೀಮ್ ಥರ ಮಾಡಿಕೊಂಡು ಬ್ರೆಡ್ ಮೇಲೆ ಲೇ ಮಾಡು, ಮಧ್ಯಕ್ಕೆ 2 ಸೌತೆಕಾಯಿ ಟೊಮೆಟೊ ಇಟ್ಬಿಟ್ಟು ಮಡಚ್ಬಿಟ್ಟು ಕೊಡು, ಇನ್ಸ್ಟಂಟ್ ಸೂಪರ್ ಡಿಲೀಷಿಯಸ್ ನ್ಯೂಟ್ರಿಷಿಯಸ್ ಸ್ಯಾಂಡ್ವಿಚ್ ರೆಡಿ. ನಿಮ್ಮಲ್ಲಿ ಒಣ ರೊಟ್ಟಿ ಇದೆಯಾ ಅದ್ರ ಮೇಲೆ ಹಚ್ಕೊಡು, ಹೆಂಗಾದರೂ ಕೊಡು. ಬಟ್ ಈ ಒಂದು ಮೊರಿಂಗಾ ನ್ಯೂಟ್ರಿ ಮಿಕ್ಸ್ ಏನಿದೆ ನಮ್ಮ ಡೈಲಿ ನ್ಯೂಟ್ರಿಷಿಯನ್ಸ್ ಲೆವೆಲ್ನ ತುಂಬ ಪವರ್ಫುಲ್ಲಾಗಿ ಮೇಂಟೈನ್ ಮಾಡೋದ್ರ ಜೊತೆಗೆ ವೀಕ್ನೆಸ್ಸಿಂದ ಈ ರಕ್ತ ನಮಗೆ ಪ್ರಾಬ್ಲಮ್ ಇದೆ, ಸರಿಯಾಗಿ ನಮ್ಮ ಬಾಡಿನಲ್ಲಿ ರಕ್ತದ ಕಣಗಳು ಪ್ರೊಡಕ್ಷನ್ ಆಗ್ತಾ ಇಲ್ಲ, ನನ್ನ ಈ ಒತ್ತಡದ ಜೀವನದಲ್ಲಿ ನನ್ನ ಮಕ್ಕಳಿಗೆ ಪರಿಪೂರ್ಣ ಆಹಾರನ ನಾನು ತಿನ್ಸೋಕ್ಕಾಗ್ತಿಲ್ಲ ಅನ್ನೋ ಸಮಸ್ಯೆಗೆ ಇದು ಉತ್ತರ ಅಂತ ಹೇಳಿ ಇದನ್ನು ರೆಡಿ ಮಾಡಿ ಕೊಟ್ಟಿದ್ದೀವಿ. ವಿ ಹ್ಯಾವ್ ಎ ವಂಡರ್ಫುಲ್ ಫೀಡ್ಬ್ಯಾಕ್. ಅಂದರೆ ಇದರ ಪ್ರೊಡಕ್ಷನ್ಗೆ ನಮಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ, ಇನ್ನು ಹೆಂಗಪ್ಪ ನಾವು ಫುಲ್ಫಿಲ್ ಮಾಡೋದು ಅಂತ. ಅಷ್ಟರ ಮಟ್ಟಿಗೆ ಈ ಒಂದು ಮೊರಿಂಗಾ ನ್ಯೂಟ್ರಿ ಮಿಕ್ಸ್ ವಿತ್ ಒಮೆಗಾ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ನ ಆ್ಯಡ್ ಮಾಡಿ ತುಂಬ ರಿಚ್ ಆಗಿ ಇದನ್ನು ನಾವು ಪ್ರೊಡ್ಯೂಸ್ ಮಾಡಿ ಇವತ್ತು ಕೊಟ್ಟಿದ್ದೀವಿ. ತುಂಬ ಇಂಗ್ರೀಡಿಯೆಂಟ್ಸ್, ಮಿನಿಮೋರ್ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಹಾಕಿ ಒಂದು ಬ್ಯಾಲೆನ್ಸ್ಡ್, ಅಂದರೆ ಅವ್ರ ಕಿಚನನ್ನು ಸರಿ ಮಾಡಬೇಕು. ಇದು ನಮ್ಮ ನ್ಯೂಟ್ರಿ ಫುಡ್ಡಲ್ಲಿ ಬರ್ತಕ್ಕಂತಹ ಒಂದು ಪ್ರಾಡಕ್ಟ್ನ ಸರಣಿಗಳು, ಸೀರೀಸ್ಗಳು. ಸೊ ನಥಿಂಗ್ ಸರ್, ನಥಿಂಗ್. ಅಂದರೆ ನ್ಯಾಚುರಲಿ ವರ್ಜಿನ್ ಕೊಕೊನಟ್ ಆಯಿಲ್ ಏನಿದೆ ಈಸ್ ಎ ಸೆಲ್ಫ್ ಪ್ರಿಸರ್ವೇಟಿವ್ ಸರ್. ಅದು ಅಂದರೆ 10 ವರ್ಷ ಇಟ್ಟರೂ ಅದು ಕೆಡಲ್ಲ. ಆ್ಯಂಡ್ ನಮ್ಮದು ವರ್ಜಿನ್ ಕೊಕೊನಟ್ ಆಯಿಲ್ ರಿಲೇಟೆಡ್ ಜಾಸ್ತಿ ಪ್ರಾಡಕ್ಟಿಂದ ಪ್ರಿಸರ್ವೇಟಿವ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಮೊರಿಂಗಾ ನ್ಯೂಟ್ರಿ ಮಿಕ್ಸ್ ಈಸ್ ಅ ಸೆಲ್ಫ್ ಪವರ್ಫುಲ್ ಪ್ರಾಡಕ್ಟ್. ಅಂದರೆ ಅದಕ್ಕೆ ಯಾವುದು ಕೀಟಗಳಾಗಲಿ ಹುಳುಗಳಾಗಲಿ ಹಾನಿ ಮಾಡೋಕ್ಕಾಗಲ್ಲ. ಇನ್ನು ಮಿಲೆಟ್ಸ್ ಮಿಕ್ಸಲ್ಲೆಲ್ಲ ವಿ ಟೇಕ್ ಕೇರ್ ಆಫ್ ದಟ್ ವ್ಯಾಕ್ಯೂಮ್ ಪ್ಯಾಕಿಂಗ್. ಅಂದರೆ ಕೆಡಕ್ಕೆ ಗಾಳಿ ಅಥವಾ ಮಾಯ್ಶ್ಚರ್ ಬೇಕು, ಅದು ಇಲ್ದಂಗೆ ಪ್ಯಾಕಿಂಗ್ ಮಾಡಿದ್ರೆ ನಾವೊಂದು ಪವರ್ಫುಲ್ಲಾಗಿ ಮಾಡ್ಬೋದು ಅಂತ ಹೇಳಿ ಆದಷ್ಟು ನಾವೇನು ಮಾಡಿದ್ದೀವಿ, ನ್ಯಾಚುರಲ್ ಆಗಿಡೋಕ್ಕೆ ಪ್ರಯತ್ನ ಪಟ್ಟು ಅದನ್ನು ಯಶಸ್ವಿಯಾಗಿ ಜನಗಳಿಗೆ ತಲುಪ್ಸೋಕ್ಕೆ ಒಂದು ಪ್ಲ್ಯಾನ್ ಮಾಡಿ ವಿ ಆರ್ ರೀಚಿಂಗ್. ಎಸ್, ನಮಗೆ ಈಗ ಆಶ್ಚರ್ಯ ಆಗ್ತಾ ಇರೋದು, ತುಂಬ ಹಿಂದೆ ಎಲ್ಲ ವರ್ಜಿನ್ ಕೊಕೊನಟ್ ಆಯಿಲ್ ಅಂದರೆ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತಿದ್ವಿ, ಯಾಕೆ ಸಿಂಗಲ್ ಪ್ರಾಡಕ್ಟ್. ನಾವು ನಮಗೆ ಎಕ್ಸ್ಪ್ಲನೇಷನ್ ಇಷ್ಟೊಂದು ಟೈಮ್ ತೊಗೋತಾ ಇದೆ. ಇನ್ನೂ 10 ಪ್ರಾಡಕ್ಟ್ ಆನ್ ದ ವೇ ಕ್ಯೂವಲ್ಲಿ ಡೆವಲಪ್ ಮಾಡ್ತಾಯಿದ್ದೀವಿ. 1 by 1 ಡೆವಲಪ್ ಮಾಡ್ತಾಯಿದ್ದೀವಿ. ಅಂದರೆ ಅವನ ಡೈಲಿ ಲೈಫ್ ತುಂಬ ಮೀನಿಂಗ್ಫುಲ್ಲಾಗಿರಬೇಕು. ನಮಗೆ ಆಸೆ ಏನಂತಂದರೆ ಅವನ ದುಡ್ಡಿಗೆ ರೆಸ್ಪೆಕ್ಟ್ ಕೊಡಬೇಕು. ವ್ಯಾಪಾರ ಅಂತಕ್ಕಂಥದ್ದು ದುಡ್ಡು ಮಾಡೋ ವ್ಯವಸ್ಥೆ ಅಲ್ಲ, ಸಂಸ್ಕಾರನ ಬಿಲ್ಡ್ ಮಾಡ್ತಕ್ಕಂಥದ್ದು, ಮನೆನ ಬಿಲ್ಡ್ ಮಾಡ್ತಕ್ಕಂಥದ್ದು, ಸಂಬಂಧ. ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ವ್ಯಕ್ತಿ ಬಂದ್ಬಿಟ್ಟು ಇನ್ನೊಂದು ಕಡೆ ಹೋಗಿ ವ್ಯವಹಾರ ಮಾಡ್ತಾನೆ ಅಂದರೆ ಹಣ ಸಂಪಾದಿಸ್ತಾ ಇಲ್ಲ, ಅವನ ಸ್ಟೇಟಸ್ನ ಅವನು ಕೊಡ್ತಾ ಇದ್ದಾನೆ, ಅವನ ಸಂಬಂಧಗಳನ್ನ ಕೊಡ್ತಾ ಇದ್ದಾನೆ. ಆ ಸಮಯದಲ್ಲಿ ಅವನು ತುಂಬ ವ್ಯಾಲ್ಯೂಯಬಲ್ ಟೈಮ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಗೌರವ ಸಿಗಬೇಕು, ಅವನಿಗೆ ರೆಸ್ಪೆಕ್ಟ್ ಸಿಗಬೇಕು. ಅವನಿಗೆ ಈ ಪ್ರಾಡಕ್ಟ್ ಕೊಟ್ಟು ಲಾಭಕ್ಕಿಂತ ಹೆಚ್ಚಾಗಿ ಘನತೆ ಗೌರವಗಳು ಸಿಗಬೇಕು. ಇನ್ನು 20 ವರ್ಷ ಬಿಟ್ಟು ಬರೋ ಗ್ರಾಹಕರುಗಳು ಕೂಡ ಈ ಕಂಪ್ನಿಯವ್ರು ಇಷ್ಟು ಬ್ಯೂಟಿಫುಲ್ಲಾಗಿ ಯೋಚನೆ ಮಾಡಿದ್ರ. ಪರಮ್ ಅವರೇ, ನಾವು ತುಂಬ ಹೆಮ್ಮೆಯಿಂದ ಹೇಳ್ತೀವಿ, ಈ ಪಂಚಭೂತಗಳಿಗೆ ತೊಂದರೆ ಆಗೋ ಯಾವ ಪ್ರಾಡಕ್ಟ್ನೂ ನಾವು ಇಂಟ್ರೊಡ್ಯೂಸ್ ಮಾಡಲ್ಲ. ಅಂದರೆ ಅಲ್ಲೇನಾದ್ರು ಕಂಪ್ಲೇಂಟ್ ಇದೆ ಅಂದರೆ ನಾವು ಆ ಪ್ರಾಡಕ್ಟ್ನ ತರಲ್ಲ. ಅದಕ್ಕೊಂದು ಕ್ವಶನ್ ಮಾರ್ಕ್ ಇದೆ ಅಂದರೆ ಆ ಪ್ರಾಡಕ್ಟ್ನ ನಾವು ತರಲ್ಲ. ಕಂಪ್ಲೀಟ್ ಆಗಿರಬೇಕು, ಅದರ ಬಗ್ಗೆ ಕೇಸ್ ಸ್ಟಡಿ ಆಗಿರಬೇಕು, ಅದು ಅಲ್ಟಿಮೇಟ್ ಅಂತ ಪ್ರೂವ್ ಆಗಿದೆ. ಯಾಕೆಂದರೆ ನನಗೆ ಲಾಭಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಬರೋಕ್ಕೆ ರೆಡಿ ಇರುವ ಅಥವಾ ಮಾಡ್ತಿರುವ ಈ ವ್ಯಕ್ತಿಗಳ ಒಂದು ಭವಿಷ್ಯ ಸಖತ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿ ಪ್ರಾಡಕ್ಟ್ನ ಆ ಲೆವೆಲಲ್ಲಿ ಕೇರ್ ಮಾಡಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಸರ್.
ಮತ್ತು ಇದೆಲ್ಲ ಇನ್ನೊಂದು ನಿಮ್ಮೆಲ್ಲ ರೆಡಿ ಆಗುತ್ತೆ? ಎಸ್ ಸರ್, ಎಸ್, ಎವ್ರಿಥಿಂಗ್ ಅರ್ಸಿಕೆರೆಯಲ್ಲಿ ರೆಡಿ ಆಗುತ್ತೆ. ಇನ್ನು ಕೆಲವೊಂದೊಂದು ಫ್ಯಾಕ್ಟ್ರೀಸ್ ಎಲ್ಲ ಬೆಂಗಳೂರಿಂದ ರೆಡಿ ಆಗುತ್ತೆ. ಓವರಾಲ್ ಫುಲ್ ಸೆಟಪ್. ನೆಕ್ಸ್ಟ್ ಏನಾದರೂ ನೀವು ಫ್ಯಾಕ್ಟ್ರಿ ಟೂರ್ ಮಾಡ್ತೀರಾ ಅಂದರೆ ನಮ್ಮ 3-4 ಫ್ಯಾಕ್ಟ್ರಿಗೆ ಹೋಗ್ಬೇಕಾಗತ್ತೆ. ಅದನ್ನೇ ಒಂದು 10 ಎಪಿಸೋಡ್ ಮಾಡಬೇಕಾಗತ್ತೆ. ಅಂದರೆ ಆ ವ್ಯವಸ್ಥೆ ನಡೀತಾ ಇದೆ. ಹಂತವಾಗಿ ನಾವು ಮಾಡ್ತಾ ಒಂದು ಸಂಸ್ಕಾರವಂತ ಜನಕ್ಕೇನಾದ್ರೂ ಸರ್ ನಾನು ಬ್ಯುಸಿ ಇದ್ದೀನಿ, ಸಮಾಜದ ಜೊತೆ ಬೆರಿಬೇಕು, ಯಾರು ಒಬ್ಬರು ಅಂಥವ್ರು ಇದ್ದರೆ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಸಮಾಜದ ಜೊತೆ ಬೆರೆಯೋಕ್ಕೇನಾದ್ರು ಕಾರಣ ಬೇಕಲ್ಲ. ಸುಮ್ಮನೆ ಸಮಾಜ ನಿನ್ನ ಹೆಂಗೆ ಒಪ್ಕೊಳತ್ತೆ? ಈಗ ಹೋಗ್ಬಿಟ್ಟು ಮಧ್ಯದಲ್ಲಿ ನಿಂತ್ಕೊಂಡು ಸರ್ಕಲಲ್ಲಿ ನಾನು ಸಮಾಜದ ಜೊತೆ ಬೆರಿಬೇಕು ಅಂದರೆ ಸಮಾಜ ಬೆರೆಸ್ಕೊಳಕ್ಕೆ ಅದು ಸಾಧ್ಯವೇ? ಸೋಷಿಯಲಿ ನಾನು ಜನಗಳ ಜೊತೆ ಬರಿಬೇಕು ಅಂದರೆ ನಿನಗೊಂದು ಉದ್ದೇಶ ಬೇಕು. ಇವತ್ತು ಜನಗಳ ಹತ್ರ ಆರೋಗ್ಯ ಇಲ್ಲ, ಪರಿಪೂರ್ಣ ಆರೋಗ್ಯ ಇಲ್ಲ, ಸತ್ವಭರಿತ ಆಲೋಚನೆಯ ಆರೋಗ್ಯ ಇಲ್ಲ. ಸ್ವದೇಶಿ ದಿಶ ಇದರಿಂದ ಶ್ರೀಮಂತವಾಗಿದೆ. ಸ್ವದೇಶಿ ದಿಶ ಉದ್ದೇಶದಿಂದ ಶ್ರೀಮಂತವಾಗಿದೆ, ಪರಿಪೂರ್ಣವಾಗಿದೆ. ಬಾ, ಇದರ ಜೊತೆ ಸೇರ್ಕೊಳ್ಳಿ, ಈ ಮೂಮೆಂಟಲ್ಲಿ ಸೇರ್ಕೊಳ್ಳಿ. ಇಲ್ಲಿ ಯಾವುದೇ ವ್ಯಾವಹಾರಿಕವಾಗಿರ್ತಕ್ಕಂಥ ಆಲೋಚನೆಗಳಿಂದ ಹೆಚ್ಚಾಗಿ ಪರಿಪೂರ್ಣ ಆರೋಗ್ಯದ ಕಡೆಗೆ ನಾವು ಆಲೋಚನೆ ಮಾಡಿರೋದ್ರಿಂದ ನೀವೇನು ಬಯಸ್ತೀರಿ ಎಲ್ಲದೂ ಇಲ್ಲಿ ಸಿಗುತ್ತೆ. ಕೆಳಗೆ ಬರ್ತಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ತಾರೆ. ಯಾಕೆಂದರೆ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ಇದ್ದಾರೆ, ಪ್ರತಿಯೊಂದು ಏರಿಯಾಕ್ಕೋಸ್ಕರ ಇದ್ದಾರೆ. ನಮ್ಮ ಸ್ಟಾಫ್ಗಳು ನಿಮಗೆ ಪರ್ಟಿಕ್ಯುಲರ್ ಆ ವ್ಯಕ್ತಿಗಳನ್ನ ಪರಿಚಯ ಮಾಡಿಸೋದ್ರ ಜೊತೆಗೆ ಅದನ್ನು ಮೀರಿ ನೀವು ನನ್ನ ಹತ್ರ ಡಿಸ್ಕಷನ್ ಮಾಡಬೇಕು ಅಂದರೂ ಕೂಡ ಆ ಸಂಬಂಧಪಟ್ಟ ನಂಬರಿಗೆ ಕಾಲ್ ಮಾಡಿದ್ರೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ, ಇಂಥ ಒಂದು ಅಂದರೆ ನನಗೆ ಖುಷಿಯಾಗೋದೇನು ಅಂತಂದರೆ ನಾವು ಮಾಡಿದ್ದೀವಿ, ಓಕೆ, ಕಷ್ಟಪಟ್ಟಿದ್ದೀವಿ, ಓಕೆ. ನಿಮ್ಮಂಥ ವೇದಿಕೆಗಳು ಲೈಕ್ ಕಲಾ ಮಾಧ್ಯಮ ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ಸಾಧಕರನ್ನು ಐಡೆಂಟಿಫೈ ಮಾಡೋದು, ಸಮಾಜಕ್ಕೆ ಎಕ್ಸ್ಪ್ಲೋರ್ ಮಾಡೋದು. ಇದು ಒಂದು ವಿಡಿಯೋದಿಂದ ನಾನು ಸಾವಿರಾರು ಜನ, ಲಕ್ಷ ಜನಕ್ಕೆ ನಾವು ತಲುಪ್ತೀವಿ. ಅವ್ರ ಬಾಯಿ ಮಾತಿಂದ ಹೋಗ್ತೀವಿ, ಎಲ್ಲದರಿಂದನೂ ಹೋಗ್ತೀವಿ. ಸೊ ಇಂಥ ಪರಿಪೂರ್ಣವಾಗಿರೋ ಜಾಗಕ್ಕೆ ನೀವಿಷ್ಟು ಸಮಾಧಾನವಾಗಿ ಬಂದು ನಮ್ಮ ಜೊತೆ ಕೂತು ಒಂದು ಚೂರು ಅಡಿಬಿಡಿ ಮಾಡ್ದಲೆ, ಅವಸರ ಮಾಡ್ದಲೆ ಹಂತವಾಗಿ ನಮ್ಮ ಕೆಲಸವನ್ನು ತಿಳ್ಕೊಂಡಿದ್ದು ತಮಗೂ ಕೂಡ ಧನ್ಯವಾದಗಳು. ಆ್ಯಂಡ್ ಒನ್ ಮೋರ್ ನಾನು ವಿಶಸ್ ಹೇಳಬೇಕಂದ್ರೆ ನಾವು ಪೂರ್ಣಚಂದ್ರ ತೇಜಸ್ವಿ ಅವರ ಅಪ್ಪಟ ಅಭಿಮಾನಿಗಳು, ಅವರ ಫಾಲೋಯರ್ಸ್ ಅಂತ ಹೇಳ್ಬೋದು. ನೀವು ನಿಮ್ಮ ಶ್ರೀಮತಿ ಅವ್ರದ್ದು ಏನು ಅದಕ್ಕೊಂದು ವ್ಯವಸ್ಥೆಗೆ ಒಂದು ಅಡಿಪಾಯ ಹಾಕ್ಕೊಟ್ಟಿದ್ದೀರಾ. ಈ ಪರಂಪರೆ ನಿಂತು ಬಿಡುತ್ತೇನೋ ಅಂತ ನಾವು ಅಂದ್ಕೊಂಡಿದ್ವಿ. ಅಂದರೆ ನಮ್ಮ ಮಕ್ಕಳುಗಳಿಗೆ ಅಥವಾ ಮುಂದಿನ ಮಕ್ಕಳಿಗೆ ಹೇಳೋದಾರೆ ಯಾರು ಅಂತ ಅಂದ್ಕೊಂಡಿದ್ವಿ. ಅದನ್ನು ತಾವು ನಡೆಸ್ಕೊಂಡು ಹೋಗ್ತಿದ್ದೀರಾ. ಎಷ್ಟು ಸಂತೋಷ ಇದೆ ಅದ್ರ ಬಗ್ಗೆ, ಅದೆಷ್ಟು ಖುಷಿ ಇದೆ ಅಂತಂದರೆ ಹೇಳಕ್ಕೆ ತೀರ್ದು ಅಂತ ಹೇಳ್ತಾ, ಇದೇ ಥರ ಸಮಾಜಮುಖಿ ಕೆಲಸ ನಮ್ಮಿಂದ ನಿಮ್ಮಿಂದ ಸದಾ ನಡೀತಾ ಇರಲಿ. ತಾವು ಇಲ್ಲಿಗೆ ಬಂದಿದ್ದಕ್ಕೆ, ನಮ್ಮ ಈ ಒಂದು ಕಾರ್ಯಕ್ರಮ ನಡೆದಿದ್ದಕ್ಕೆ ತಮಗೆ ಅಭಿನಂದನೆಗಳು. ಮತ್ತು ತುಂಬ ಖುಷಿಯಾಗಿದೆ ನಿಮ್ಮ ಜೊತೆ ನಾವು ಈ ಕಾರ್ಯಕ್ರಮನ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪರಮ್ ಸರ್.